ಆತ್ಮಹತ್ಯೆ ಮಹಾ ಅಪರಾಧ. ಆತ್ಮಹತ್ಯೆ ಮಾಡಿಕೊಳ್ಳುವುದು ನಿಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲ. ಬೈಬಲ್ನಲ್ಲಿ ದೇವರು ಆತ್ಮಹತ್ಯೆ ಕುರಿತಾಗಿ ನಮಗೇನು ಹೇಳ್ತಾರೆ? ಇನ್ನೊಬ್ಬರನ್ನ ಒಂದು ಮನುಷ್ಯ ಕೊಂದಾಗ ಅದು ಹತ್ಯೆ. ಆದ್ರೆ ಆ ಮನುಷ್ಯ ತನ್ನನ್ನು ತಾನೇ ಕೊಂದುಕೊಂಡರೆ ಅದು ಆತ್ಮಹತ್ಯೆ. ಇನ್ನೊಬ್ಬರನ್ನ ಕೊಲೆ ಮಾಡೋದಕ್ಕೆ ಅನುಮತಿಯನ್ನು ಕೊಡದ ದೇವರು ತನ್ನನ್ನು ತಾನು ಒಂದು ಮನುಷ್ಯ ಕೊಲೆ ಮಾಡ್ಕೊಳ್ಳೋದಕ್ಕೆ ಅನುಮತಿಯನ್ನ ಕೊಡ್ತಾರ? ನಿಮಗೆ ಜೀವವನ್ನು ಕೊಟ್ಟಿರುವಂಥದ್ದು ದೇವರು. ಆ ಜೀವವನ್ನು ತೆಗೆದುಕೊಳ್ಳುವಂತ ಅಧಿಕಾರ ಇರುವಂಥದ್ದು ದೇವರಿಗೆ ಮಾತ್ರ. ನಿಮಗೂ ಸಹ ಆ ಅಧಿಕಾರ ಇಲ್ಲ. ತಮ್ಮ ಪ್ರಾಣವನ್ನು ತಾವು ತೆಗೆದುಕೊಳ್ಳಬೇಕಂತ ಪ್ರೇರೇಪಣೆ ಕೊಡುವಂಥದ್ದು ಯಾರು ಅಂತಂತಂದ್ರೆ ಸೈತಾನನು. ದೇವರು ನಿಮಗೆ ಎದುರಾಗುವಂಥ ಎಲ್ಲ ಸಮಸ್ಯೆಗಳನ್ನ ನೀವು ಎದುರಿಸಿ ಹೋರಾಡಿ ಅವುಗಳಲ್ಲಿ ಜಯ ಹೊಂದಿ ಜಯವುಳ್ಳವರುಗಳಾಗಿ ಜೀವಿಸಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಸೈತಾನನು ನೀವು ಎದುರಿಸುವಂತ ಸಮಸ್ಯೆಗಳನ್ನ ಎದುರಿಸೋದಕ್ಕಾಗದೆ ಅವುಗಳನ್ನ ಓಡಿ ಹೋಗಿ ಹೇಡಿಗಳಾಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ಬೇಕು ಅಂತ ಅವನು ಇಷ್ಟಪಡ್ತಾನೆ. ತಮ್ಮ ಸಮಸ್ಯೆಗಳನ್ನ ಎದುರಿಸೋದಕ್ಕಾಗದೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳುವಂಥವ್ರನ್ನ ದೇವರು ನೋಡಿ ನಿನ್ನ ನಂಬಿಕೆ ತುಂಬಾ ದೊಡ್ಡದು ಅಂತಾನೆ ಹೇಳ್ತಾರೆ. ನಿಮ್ಮನ್ನು ಉಂಟು ಮಾಡಿ ದೇವ್ರು ತಪ್ಪು ಮಾಡಿದ್ರಾ? ದೇವರಲ್ಲಿ ನಂಬಿಕೆ ಉಳ್ಳವನು ಯಾವತ್ತೂ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಯೋಚನೆಯನ್ನ ಮಾಡೋದೇ ಇಲ್ಲ. ನಿಮಗೆ ಈ ಲೋಕದಲ್ಲಿ ಸಂಕಟ ಉಂಟು, ಆದರೂ ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸುತ್ತೇನೆ. ಆದರೆ ಯೋಸೇಫ ಐಗುಪ್ತ ದೇಶಕ್ಕೆ ದಾಸನಾಗಿ ಮಾರಲ್ಪಟ್ಟಾಗ ಆ ಯಜಮಾನನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿದ್ರೆ ಏನಾಗಿರೋದು? ತಲೆಯಿಂದ ಕಾಲವರೆಗೂ ರೋಗ ಇರೋದೆಲ್ಲ ಹೋಯ್ತು. ಯೋಬ ಯಾಕೆ ಬದುಕಬೇಕು? ಅಲ್ಲಿ ಕುತ್ಕೊಂಡು ಸ್ನೇಹಿತರ ಜೊತೆ ಯಾಕೆ ಮಾತಾಡಬೇಕು? ಹೋಗ್ರೆ ನನ್ನ ಕೈಲಿ ಆಗಲ್ಲ ಅಂತ ಅಲ್ಲೋಗೆಲ್ಲ ಕೆರೆ ಬಿಡೋಬೋದಲ್ಲ. ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟು ದೇವರಿಗೆ ತಮ್ಮ ಖುಷಿ ಕೊಟ್ಟು ಬದುಕ್ತಾ ಆತ್ಮಹತ್ಯೆ ಮಾಡಿಕೊಳ್ಳುವಂಥವ್ರು ಪರಲೋಕ ರಾಜ್ಯ ಸೇರ್ತಾರ? ಇನ್ನೊಬ್ಬರನ್ನ ಕೊಲೆ ಮಾಡೋದು ಮಹಾಪಾಪಿ, ತನ್ನನ್ನು ತಾನೇ ಕೊಲೆ ಮಾಡ್ಕೊಳ್ಳೋನು ಮಹಾಪರಿಶುದ್ಧನ? ಅಲ್ಲಿ ದೇವರು ಪಾಪ ನನ್ನ ಮೇಲೆ ನಂಬಿಕೆ ಇಲ್ದಿರಾ ನೀನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟೆ, ನಿನ್ಗೆ ಜೀವಮಾಲೆ ಹಾಕ್ತೀನಿ ಜೀವಮಾಲೆ ಹಾಕ್ಬಿಟ್ಟು ಹೊರಗೆ ಕರ್ಕೊಂತಾರ? ನಿನ್ನನ್ನು ಈ ಲೋಕ ಕಳಿಸಿ ನಿನ್ನನ್ನು ಬೆಳೆಸಿ ನಿನ್ನ ಸಾಕಿ ಇಷ್ಟೆತ್ರ ತಂದು ನಿನ್ನನ್ನು ಕಾಪಾಡಿ ಇಷ್ಟೆಲ್ಲ ನಾನು ಮಾಡಿದ್ದು ನೀನು ಸತ್ತೋಗ್ಬಿಡ್ಲಿ ಅಂತನ? ಇವತ್ತು ನಾವು ಸಮಾಜದಲ್ಲಿ ಒಂದು ಮುಖ್ಯವಾದ ಒಂದು ಗಂಭೀರವಾದ ಒಂದು ಆತಂಕದಿಂದ ಕೂಡಿರುವಂಥ ಒಂದು ಸಂಗತಿಯನ್ನು ನಾವು ಧ್ಯಾನ ಮಾಡೋದಕ್ಕಿದ್ದೇವೆ. ನಾನಿವತ್ತು ಏನು ಧ್ಯಾನ ಮಾಡೋದಕ್ಕಿದ್ದೀವಿ ಅಂತ ನಿಮಗೆ ಹೇಳಿದಾಗ ಒಂದು ವೇಳೆ ನಿಮಗೆ ಭಯ ಬರ್ಬೋದು, ನಿಮ್ಮಲ್ಲಿ ಒಂಥರ ಆತಂಕ ಬರ್ಬೋದು, ನಿಮಗೆ ಒಂದು ವೇಳೆ ಪ್ರಶ್ನೆ ಸಹ ಬರ್ಬೋದು, ಇದನ್ನೆಲ್ಲ ನಾವು ಧ್ಯಾನ ಮಾಡಬೇಕಾ ಅನ್ನೋ ಥರ ಅನ್ನಿಸ್ಬೋದು. ಆದರೆ ನಾವು ಇದನ್ನು ಸಹ ಧ್ಯಾನ ಮಾಡಬೇಕಾಗಿದೆ. ಇವತ್ತು ನಾವು ಧ್ಯಾನ ಮಾಡುವುದಕ್ಕಿರುವಂಥ ಸಂಗತಿ ಏನಂತಂತಂದರೆ ಆತ್ಮಹತ್ಯೆಯ ಕುರಿತಾಗಿ. ಇವತ್ತು ನಾವು ಏನು ಧ್ಯಾನ ಮಾಡೋದಕ್ಕಿದ್ದೀವಿ? ಆತ್ಮಹತ್ಯೆಯ ಕುರಿತಾಗಿ ನಾವು ಧ್ಯಾನ ಮಾಡೋದಕ್ಕಿದ್ದೀವಿ. ಆದರೆ ಈ ವಿಷಯವನ್ನು ನಾವು ಧ್ಯಾನ ಮಾಡೋದಕ್ಕಿಂತ ಮುಂಚೆನೇ ಒಂದು ಮಾತನ್ನು ಹೇಳ್ತೇನೆ, ಕೇಳ್ಕೊಳ್ಳಿ. ಆತ್ಮಹತ್ಯೆ ಮಹಾ ಅಪರಾಧ. ಯಾರೂ ಸಹ ಆತ್ಮಹತ್ಯೆಗೆ ಒಳಗಾಗಬಾರದು ಅಂಥ ಒಂದು ಚಿಂತೆಯಿಂದ ನಿಮ್ಮನ್ನು ನೀವು ದೂರವಾಗಿದ್ದು ಕಾಪಾಡಿಕೊಳ್ಳಿ. ಆದರೆ ಆತ್ಮಹತ್ಯೆ ಅನ್ನುವಂಥದ್ದು ಸಮಾಜದಲ್ಲಿರುವಂಥ ದೊಡ್ಡ ಸಮಸ್ಯೆಗಳಲ್ಲಿ ಅದು ಸಹ ಒಂದು. ಮನುಷ್ಯನ ಪ್ರಾರಂಭ ಕಾಲಗಳಿಂದಲೂ ಸಹ ಇವತ್ತಿನವರೆಗೂ ಈ ಆತ್ಮಹತ್ಯೆ ಅನ್ನುವಂಥ ಒಂದು ಸಂಗತಿ ಮನುಷ್ಯನ ಮಧ್ಯದಲ್ಲಿ ಇದೆ. ಇವತ್ತು ಸಹ ನಾವು ಆವಾಗ ಇವಾಗ ವಿಷಯಗಳನ್ನು ಕೇಳ್ತಾ ಇರ್ತೀವಿ. ಅಲ್ಲಿ ಯಾರೋ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ಬಿಟ್ರಂತೆ, ಇಲ್ಲಿ ಯಾರೋ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ಬಿಟ್ರಂತೆ ಅನ್ನೋಂಥ ಒಂದು ವಿಷಯಗಳನ್ನು ನಾವು ಆಗಾಗ ಕೇಳ್ತಾ ಇರ್ತೇವೆ. ನಮ್ಮೆಲ್ಲರಿಗೂ ಆತ್ಮಹತ್ಯೆ ಏನು ಅಂದರೆ ಚೆನ್ನಾಗಿ ಗೊತ್ತು. ಆತ್ಮಹತ್ಯೆ ಅಂದರೆ ತಮ್ಮ ಪ್ರಾಣವನ್ನು ತಾವೇ ತೆಗೆದುಕೊಳ್ಳುವಂಥದ್ದು, ತಮ್ಮ ಜೀವನವನ್ನು ತಾವೇ ಕೊನೆಗೊಳಿಸಿಕೊಳ್ಳುವಂಥದ್ದು. ವರ್ಷದಿಂದ ವರ್ಷಕ್ಕೆ ಈ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸುಮಾರು 2000 ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥವ್ರ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 1 ಲಕ್ಷ ಇತ್ತು. ಆದರೆ ಈಗ 2024ಕ್ಕೆ ಬರೋ ಅಷ್ಟರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥವರ ಸಂಖ್ಯೆ ಸುಮಾರು 1,70,000 ಬಂದಿದೆ. ಮನುಷ್ಯರು ಅನೇಕ ಕಾರಣಗಳಿಗೋಸ್ಕರವಾಗಿ ಆತ್ಮಹತ್ಯೆಗಳನ್ನು ಮಾಡಿಕೊಳ್ತಾರೆ. ಅದರಲ್ಲಿ ಮುಖ್ಯವಾದದ್ದು ಕೌಟುಂಬಿಕ ಸಮಸ್ಯೆಗಳು, ಕುಟುಂಬಗಳಲ್ಲಿ ಬರುವಂಥ ಸಮಸ್ಯೆಗಳಿಗೋಸ್ಕರವಾಗಿ ಈ ಕಾರ್ಯವನ್ನು ಮಾಡ್ತಾರೆ. ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ಅಕ್ರಮ ಸಂಬಂಧಗಳಿದೆ ಅನ್ನೋದಕ್ಕೋಸ್ಕರವಾಗಿ, ರೋಗ ಇದೆ ಅನ್ನೋದಕ್ಕೋಸ್ಕರ, ಮನೆಯಲ್ಲಿ ಸಾಲ ಬಾಧೆಗಳು ಅನ್ನೋದಕ್ಕೋಸ್ಕರ, ಮತ್ತು ಇನ್ನೂ ಈ ಒಂದು ಕಾರ್ಯ ನಮ್ಮ ಯವನ ಪ್ರಾಯದ ಮಕ್ಕಳಲ್ಲೂ ಸಹ ಇದೆ. ನಮ್ಮ ಅಪ್ಪ ನಮ್ಮಮ್ಮ ಸರಿ ಇಲ್ಲ ಅಂತ, ಪ್ರೀತಿ ಪ್ರೇಮ ಅಂತ ಅಂದ್ಕೊಂಡು, ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ಟೆ ಅಂತ ಅಂದ್ಕೊಂಡು, ಈ ಥರ ಎಷ್ಟೆಷ್ಟೋ ಕಾರ್ಯಗಳಿಗೋಸ್ಕರವಾಗಿ ಇಂಥ ಒಂದು ಕಾರ್ಯಗಳನ್ನು ಜನಗಳು ಮಾಡುವಂಥದ್ದನ್ನು ನಾವು ನೋಡಬಹುದು. ಆದರೆ ಆತ್ಮಹತ್ಯೆ ಅನ್ನುವಂಥದ್ದು ಮನುಷ್ಯ ತಾನು ಮಾಡುವಂಥ ಅತ್ಯಂತ ಕೆಟ್ಟ ತೀರ್ಮಾನಗಳಲ್ಲಿ ಒಂದು. ನಾವು ನಮ್ಮ ಜೀವಿತಗಳಲ್ಲಿ ಎಷ್ಟೆಷ್ಟೋ ತೀರ್ಮಾನಗಳನ್ನು ಮಾಡ್ತೇವೆ.
ಆದರೆ ನಾವು ಮಾಡುವಂಥ ಎಲ್ಲ ತೀರ್ಮಾನಗಳಲ್ಲಿ ಅತ್ಯಂತ ಕೆಟ್ಟ ತೀರ್ಮಾನ ಯಾವುದು ಅಂತಂತಂದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ತೀರ್ಮಾನ. ಅದರಿಂದ ಆತ್ಮಹತ್ಯೆ ಅನ್ನುವಂಥ ಒಂದು ಈ ಯೋಚನೆಯಿಂದ ನೀವು ದೂರ ಇರಿ. ಯಾರೂ ಸಹ ಆತ್ಮಹತ್ಯೆಗೆ ತಮ್ಮನ್ನು ಒಪ್ಪಿಸಿಕೊಡುವಂಥವರಾಗಿ ಇರಬಾರದು. ನೋಡಿ, ನೀವು ಆತ್ಮಹತ್ಯೆ ಮಾಡಿಕೊಳ್ಳೋದು ನಿಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲ. ನೀವು ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ನೀವು ಏನನ್ನು ಸಾಧಿಸೋದಕ್ಕೆ ಆಗಲ್ಲ. ನೀವು ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಸರಿ ಹೋಗೋದಿಲ್ಲ. ಇನ್ನೂ ನೀವು ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಇನ್ನೂ ಹೆಚ್ಚಾಗುತ್ತೆ. ಅದರಿಂದಾಗಿ ಈ ಆತ್ಮಹತ್ಯೆ ಅನ್ನುವಂಥ ಒಂದು ತಪ್ಪನ್ನು ಯಾರೂ ಯಾವತ್ತೂ ಸಹ ಮಾಡಬಾರದು. ನಾವೊಂದು ವೇಳೆ ಬೈಬಲನ್ನು ನೋಡಿದ್ರೆ, ಬೈಬಲ್ನಲ್ಲಿ ದೇವರು ಆತ್ಮಹತ್ಯೆ ಕುರಿತಾಗಿ ನಮಗೇನು ಹೇಳ್ತಾರೆ? ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ವಿಮೋಚನಾಕಾಂಡ ಪುಸ್ತಕ 20ನೇ ಅಧ್ಯಾಯ 13ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಈ ವಾಕ್ಯದಲ್ಲಿ ದೇವರು ಹೇಳೋ ಮಾತು ನರಹತ್ಯೆ ಮಾಡಬಾರದು. ಈ ವಾಕ್ಯದಲ್ಲಿ ದೇವರೇನು ಹೇಳ್ತಾರೆ? ನರಹತ್ಯೆ ಮಾಡಬಾರದು ಅಂತ ಹೇಳ್ತಾರೆ. ದೇವರು ಇಸ್ರಾಯೇಲ್ ಜನಗಳಿಗೆ ದಶಾಜ್ಞೆಗಳು ಅಂತ ಕೊಡ್ತಾರೆ. ಆ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ನರಹತ್ಯೆ ಮಾಡಬಾರದು ಅಂತ ಹೇಳಿ. ಆಗ ದೇವರು ಹೇಳೋ ಮಾತೇನಂತಂದರೆ ನೀವು ನರಹತ್ಯೆ ಮಾಡಬಾರದು ಅಂತ ಹೇಳಿ. ಆದರೆ ನಾನು ನಿಮಗೊಂದು ಪ್ರಶ್ನೆ ಕೇಳಿದ್ದೇನೆ, ಉತ್ತರ ಕೊಡಿ. ನರಹತ್ಯೆ ಅಂದರೆ ಏನು? ನರಹತ್ಯೆ ಅಂತಂದರೆ ಒಂದು ಮನುಷ್ಯ ಇನ್ನೊಂದು ಮನುಷ್ಯನನ್ನು ಕೊಲೆ ಮಾಡುವಂಥದ್ದು. ಆಗ ದೇವರು ಹೇಳ್ತಾರೆ ನೀವೊಬ್ಬರು ಇನ್ನೊಬ್ಬರನ್ನು ಕೊಲೆ ಮಾಡಬಾರ್ದು ಅಂತ ಹೇಳಿ. ಆಗ ಒಬ್ಬರು ಇನ್ನೊಬ್ಬರನ್ನು ಕೊಲೆ ಮಾಡಬಾರ್ದು. ಆದರೆ ಒಬ್ಬರು ಇನ್ನೊಬ್ಬರನ್ನು ಕೊಲೆ ಮಾಡಬಾರ್ದು, ಆದರೆ ಒಬ್ಬರು ತಮ್ಮನ್ನು ತಾವೇ ಕೊಲೆ ಮಾಡ್ಕೊಬೋದಾ? ದೇವರು ಹೇಳಿದ್ರು ನೀನು ನರಹತ್ಯೆ ಮಾಡಬಾರ್ದು, ಒಬ್ಬನು ಇನ್ನೊಬ್ಬರನ್ನು ಕೊಲೆ ಮಾಡಬಾರ್ದು ಅಂತ ದೇವರು ಹೇಳಿದ್ರು. ಈಗ ಒಬ್ಬರು ಇನ್ನೊಬ್ಬರನ್ನು ಕೊಲೆ ಮಾಡಬಾರ್ದು ಸರಿ, ಆದರೆ ಒಬ್ಬರು ಇನ್ನೊಬ್ಬರನ್ನಲ್ಲ, ಆದರೆ ಒಬ್ಬನು ತನ್ನನ್ನು ತಾನೇ ಕೊಲೆ ಮಾಡ್ಕೊಬೋದಾ? ಇನ್ನೊಬ್ಬರನ್ನ ಕೊಲೆ ಮಾಡೋದಕ್ಕೆ ಅನುಮತಿಯನ್ನು ಕೊಡೋದು ದೇವರು, ತನ್ನನ್ನು ತಾನು ಒಂದು ಮನುಷ್ಯ ಕೊಲೆ ಮಾಡ್ಕೊಳ್ಳೋದಕ್ಕೆ ಅನುಮತಿಯನ್ನು ಕೊಡ್ತಾರಾ? ಇನ್ನೊಬ್ಬರನ್ನ ಒಂದು ಮನುಷ್ಯ ಕೊಂದಾಗ ಅದು ಹತ್ಯೆ, ಆದರೆ ಆ ಮನುಷ್ಯ ತನ್ನನ್ನು ತಾನೇ ಕೊಂದುಕೊಂಡರೆ ಅದು ಆತ್ಮಹತ್ಯೆ. ಆಗ ದೇವರು ಹತ್ಯೆ ಮಾಡಬೇಡ ಅಂತ ಹೇಳ್ತಾರೆ. ಹತ್ಯೆ ಮಾಡಬೇಡ ಅಂತ ದೇವರು ಹೇಳಿರುವಾಗ ಆತ್ಮಹತ್ಯೆ ಮಾಡ್ಕೋ ಅಂತ ದೇವರು ಅವಕಾಶ ಕೊಡ್ತಾರಾ? ದೇವರು ಯಾವತ್ತೂ ಆತ್ಮಹತ್ಯೆಗೆ ಅವಕಾಶ ಕೊಡೋದಿಲ್ಲ. ಈ ವಾಕ್ಯದಲ್ಲಿ ದೇವರು ಹೇಳ್ತಾರೆ ನರಹತ್ಯೆ ಮಾಡಬಾರ್ದಂತ. ಇದನ್ನು ನಾವು ಓದ್ಬಿಟ್ಟು ಏನು ಅನ್ಕೊಳ್ತೀವಿ ಅಂತಂದರೆ, ಒಂದು ಮನುಷ್ಯ ಇನ್ನೊಂದು ಮನುಷ್ಯನನ್ನು ಕೊಲೆ ಮಾಡಬಾರ್ದು ಅಂತ ಅಂದ್ಕೊಳ್ತೀವಿ. ಹೌದು, ಒಂದು ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕೊಲೆ ಮಾಡಬಾರ್ದು, ಆದರೆ ಈ ಮಾತು ಅಷ್ಟದ ಮಾತ್ರ ಹೇಳೋದಿಲ್ಲ. ದೇವರು ನರಹತ್ಯೆ ಮಾಡಬಾರ್ದು ಅಂತ ಹೇಳುವಾಗ ನೀವು ಒಬ್ಬರನ್ನ ಇನ್ನೊಬ್ಬರು ಕೊಲೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಮಾತ್ರ ಅಲ್ಲ, ಅದರೊಟ್ಟಿಗೆ ನೀವು ನಿಮ್ಮನ್ನು ಸಹ ಕೊಲೆ ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾ ಇದ್ದಾರೆ. ನರಹತ್ಯೆ ಮಾಡುವಾಗ ಒಬ್ಬ ಇನ್ನೊಬ್ಬರನ್ನು ಕೊಲೆ ಮಾಡ್ತಾನೆ, ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಒಬ್ಬ ತನ್ನನ್ನು ತಾನೇ ಕೊಲೆ ಮಾಡಿಕೊಳ್ತಾನೆ. ದೇವರು ನೀನು ಇನ್ನೊಬ್ಬರನ್ನು ಕೊಲೆ ಮಾಡಬೇಡ, ನಿನ್ನನ್ನು ನೀನು ಸಹ ಕೊಲೆ ಮಾಡಿಕೊಳ್ಳಬೇಡ ಅನ್ನೋ ಅರ್ಥದಲ್ಲಿ ಈ ಮಾತನ್ನು ದೇವರು ನಮಗೆ ಹೇಳ್ತಾರೆ. ದೇವರು ಇನ್ನೊಬ್ಬರನ್ನು ಕೊಲೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟಿಲ್ಲ. ಅದೇ ರೀತಿ ನಮ್ಮನ್ನು ನಾವೇ ಕೊಲೆ ಮಾಡಿಕೊಳ್ಳೋದಕ್ಕೂ ದೇವರು ಅವಕಾಶವನ್ನು ಕೊಟ್ಟಿಲ್ಲ. ನೀವು ಇನ್ನೊಬ್ಬರನ್ನು ಕೊಲೆ ಮಾಡಬಾರದು, ಅದೇ ರೀತಿಯಾಗಿ ನೀವು ನಿಮ್ಮನ್ನು ಸಹ ಕೊಲೆ ಮಾಡಿಕೊಳ್ಳಬಾರದು. ನಮಗೆ ಜೀವವನ್ನು ಕೊಟ್ಟಿರುವಂಥದ್ದು ದೇವರು. ಈ ಜೀವವನ್ನು ತೆಗೆದುಕೊಳ್ಳಬೇಕಾಗಿರುವುದು ದೇವರನ್ನೇ. ನಿಮಗೆ ಜೀವವನ್ನು ಕೊಟ್ಟಿರುವಂಥದ್ದು ದೇವರು. ಆ ಜೀವವನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಇರುವಂಥದ್ದು ದೇವರಿಗೆ ಮಾತ್ರ. ನಿಮಗೂ ಸಹ ಆ ಅಧಿಕಾರ ಇಲ್ಲ. ಅದರಿಂದಾಗಿ ಇಂಥ ಒಂದು ಕಾರ್ಯಕ್ಕೆ ಯಾರೂ ಸಹ ಅವಕಾಶವನ್ನು ಕೊಡಬಾರದು. ನೋಡಿ, ದೇವರು ಯಾವತ್ತೂ ಸಹ ನಮಗೆ ನಮ್ಮ ಜೀವಗಳನ್ನು ತೆಗೆದುಕೊಳ್ಳೋದಕ್ಕೆ ಹೇಳೋದಿಲ್ಲ. ಆದರೆ ನಮಗೆ ನಮ್ಮ ಜೀವಗಳನ್ನು ತೆಗೆದುಕೊಳ್ಳಬೇಕಂತ ಹೇಳೋದು ಯಾರಂತಂತಂದರೆ ಸೈತಾನು. ದೇವರು ಯಾರಿಗೂ ಸಹ ಯಾವತ್ತೂ ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳೋದಕ್ಕೆ ಪ್ರೇರೇಪಣೆ ಕೊಡೋದಿಲ್ಲ. ಆದರೆ ಒಂದು ವ್ಯಕ್ತಿಗೆ ತಮ್ಮ ಪ್ರಾಣವನ್ನು ತಾವು ತೆಗೆದುಕೊಳ್ಳಬೇಕಂತ ಪ್ರೇರೇಪಣೆ ಕೊಡುವಂಥದ್ದು ಯಾರು ಅಂತಂತಂದರೆ ಸೈತಾನನು. ಒಂದು ವೇಳೆ ನಿಮಗೇನಾದರೂ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನೋವಂಥ ಒಂದು ಯೋಚನೆ ಬರುತ್ತೆ ಅನ್ನೋ ಹಾಗಾದರೆ ಆ ಯೋಚನೆಯನ್ನು ನಿಮಗೆ ತರುವಂಥದ್ದು ದೇವರಲ್ಲ, ಆ ಯೋಚನೆಯನ್ನು ನಿಮಗೆ ತರುವಂಥದ್ದು ಸೈತಾನನು. ನೀವು ಯಾವತ್ತೂ ಸಹ ಬಂದು ನನಗೆ ದೇವರು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಹೇಳಿ ಆಲೋಚನೆ ಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ.
ದೇವರು ಯಾವತ್ತೂ ಯಾರಿಗೂ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಆಲೋಚನೆಯನ್ನು ಕೊಡೋದಿಲ್ಲ. ಒಂದು ವೇಳೆ ನಿಮಗೆ ಅಂತ ಆಲೋಚನೆ ಬರುತ್ತೆ ಅಂತಂತಂದರೆ ಅದು ಸೈತಾನನಿಂದ ಮಾತ್ರವೇ ಹೊರತು ದೇವರಿಂದ ಯಾವತ್ತೂ ಎಂದಿಗೂ ಆಲೋಚನೆ ಬರೋದಿಲ್ಲ. ನೋಡಿ, ದೇವರು ನೀವು ಬದುಕಬೇಕಂತ ಇಷ್ಟಪಡ್ತಾರೆ, ಸೈತಾನನು ನೀವು ಸತ್ತೋಗ್ಬೇಕಂತ ಇಷ್ಟಪಡ್ತಾನೆ. ದೇವರು ನಿಮಗೆ ಎದುರಾಗುವಂಥ ಎಲ್ಲ ಸಮಸ್ಯೆಗಳನ್ನು ನೀವು ಎದುರಿಸಿ ಹೋರಾಡಿ ಅವುಗಳಲ್ಲಿ ಜಯ ಹೊಂದಿ ಜಯವುಳ್ಳವರುಗಳಾಗಿ ಜೀವಿಸಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಸೈತಾನನು ನೀವು ಎದುರಿಸುವಂಥ ಸಮಸ್ಯೆಗಳನ್ನು ಎದುರಿಸೋದಕ್ಕಾಗದೆ ಅವುಗಳಿಂದ ಓಡಿ ಹೋಗಿ ಹೇಡಿಗಳಾಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ಬೇಕು ಅಂತ ಅವನು ಇಷ್ಟಪಡ್ತಾನೆ. ದೇವರು ನಿನ್ನಿಂದ ಸಾಧ್ಯ ಅಂತ ಹೇಳ್ತಾರೆ, ಸೈತಾನನು ನಿನ್ನಿಂದ ಆಗಲ್ಲ ಅಂತ ಹೇಳ್ತಾನೆ. ದೇವರು ಮುಂದೆ ಹೋಗು ಅಂತ ಹೇಳ್ತಾರೆ, ಸೈತಾನನು ಓಡಿ ಹೋಗು ಅಂತ ಹೇಳ್ತಾನೆ. ದೇವರು ಏನು ಸಹ ಆಗೋದಿಲ್ಲ ಅಂತ ಹೇಳ್ತಾರೆ, ಸೈತಾನನು ಎಲ್ಲ ಆಗೋಯ್ತು ಅಂತ ಹೇಳ್ತಾನೆ. ದೇವರೇನು ಮಾಡ್ತಾರೆ, ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಬದುಕೋ ಹಾಗೆ ಮಾಡ್ತಾರೆ. ಸೈತಾನ ಏನು ಮಾಡ್ತಾನೆ, ನಮ್ಮನ್ನು ನಿರಾಸೆಗೊಳಿಸಿ ನಾವು ಸತ್ತು ಹೋಗೋ ಹಾಗೆ ಅವನು ಮಾಡ್ತಾನೆ. ಆಗ ಆತ್ಮಹತ್ಯೆ ಅನ್ನುವಂಥದ್ದು ಸೈತಾನನಿಂದ ಬರುವಂಥ ಒಂದು ಆಲೋಚನೆ. ಒಂದು ವೇಳೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸ್ತಾ ಇರುವಂಥ ಒಂದು ಮನುಷ್ಯನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನೋವಂಥ ಒಂದು ಯೋಚನೆ ಬಂತು ಅಂತ ಅಂದ್ಕೊಳ್ಳಿ. ಈಗ ಆ ವ್ಯಕ್ತಿಯನ್ನು ನೀವು ನೋಡಿದ್ರೆ ನಿಮಗೇನು ಅನಿಸುತ್ತೆ? ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಇರುವಂಥ ಮನುಷ್ಯ ದೇವರಲ್ಲಿ ತುಂಬ ನಂಬಿಕೆ ಉಳ್ಳವನು ಅಂತ ನೀವು ಹೇಳ್ತೀರಾ? ಯಾರಾದರೂ ಬಂದು ನಿಮ್ಮ ಹತ್ರ ದೇವ್ರು ನಂಬಿರುವಂಥ ಒಂದು ಒಳ್ಳೆಯ ವಿಶ್ವಾಸಿ, ಆದರೆ ತುಂಬ ಕಷ್ಟ, ಸಮಸ್ಯೆ, ಏನೋ ಹೋರಾಟ, ನನಗೆ ಈ ಥರ ಎಲ್ಲ ಇದೆ, ಅದರಿಂದ ನನಗೆ ಬದುಕಬೇಕಂತಲೇ ಅನ್ನಿಸ್ತಾ ಇಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಆಗ ನೀವು ಅವ್ರನ್ನ ನೋಡಿ, ಆಹಾ ನಿನ್ನ ನಂಬಿಕೆ ಎಷ್ಟು ದೊಡ್ಡದು ಅಂತ ಹೇಳ್ತೀರಾ? ಯೇಸು ಕ್ರಿಸ್ತನು ದೇವರ ವಾಕ್ಯದಲ್ಲಿ ಒಂದು ಶತಾಧಿಪತಿಗೆ ಅವನ ನಂಬಿಕೆ ಎಷ್ಟೋ ದೊಡ್ಡದು ಅಂತ ಹೇಳಿದ್ರು, ಒಂದು ಸ್ತ್ರೀಗೆ ಅಮ್ಮ ನಿನ್ನ ನಂಬಿಕೆ ದೊಡ್ಡದು ಅಂತ ಹೇಳಿದ್ರು. ಅವಾಗ ಅದೇ ರೀತಿಯಾಗಿ ತಮ್ಮ ಸಮಸ್ಯೆಗಳನ್ನು ಎದುರಿಸೋದಕ್ಕಾಗದೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳುವಂಥವ್ರನ್ನ ದೇವರು ನೋಡಿ ನಿನ್ನ ನಂಬಿಕೆ ತುಂಬ ದೊಡ್ಡದು ಅಂತಲೇ ಹೇಳ್ತಾರೆ. ದೇವರಲ್ಲಿ ನಂಬಿಕೆ ಉಳ್ಳವನು ತನಗೆ ಏನೇ ಕಷ್ಟಗಳು ಬರಲಿ, ಏನೇ ಬಾಧೆಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ಏನೇ ಇಕ್ಕಟ್ಟುಗಳು ಬರಲಿ, ಅವೆಲ್ಲವುಗಳಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ದೇವರು ನನ್ನನ್ನು ಇವೆಲ್ಲವುಗಳಿಂದ ಬಿಡಿಸುವನು, ಆತನು ನನಗೆ ಸಹಾಯ ಮಾಡುವನು, ಆತನು ನನಗೆ ಆಶ್ರಯ ದುರ್ಗ, ಆತನು ನನಗೆ ಬಲ, ಆತನು ನನ್ನ ಜೊತೆ ಇರುವನು, ಆತನು ನನ್ನನ್ನು ನಡೆಸುವನು ಎಂಬುದಾಗಿ ಬದುಕ್ತಾನೆ. ಆದರೆ ದೇವರಲ್ಲಿ ನಂಬಿಕೆ ಇಲ್ಲದವನು ಅಯ್ಯೋ ನನ್ನ ಕೈಲಾಗಲ್ಲಪ್ಪ, ನಾನು ಬದುಕೋದಕ್ಕಾಗಲ್ಲಪ್ಪ, ನಾನು ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊಳ್ತಾನೆ. ಆಗ ಸತ್ತು ಹೋಗುವವನು ದೇವರಲ್ಲಿ ನಂಬಿಕೆ ಉಳ್ಳವನು ಅಲ್ಲ. ದೇವರಲ್ಲಿ ನಂಬಿಕೆ ಉಳ್ಳವನು ಯಾವತ್ತೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಯೋಚನೆಯನ್ನು ಮಾಡೋದೇ ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಈ ಲೋಕದಲ್ಲಿ ಸಂಕಟ ಉಂಟು ಅಂತ ಹೇಳಿಬಿಟ್ಟು, ನಿಮಗೆ ಈ ಲೋಕದಲ್ಲಿ ತುಂಬ ಸಂಕಟ ಇದೆ, ಅದರಿಂದ ಏನು ಮಾಡಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡಿ ಹಂಗೆ ಹೇಳಿದ್ರು. ಏನಂತ ವಾಕ್ಯದಲ್ಲಿ ಅವ್ರು ಬರ್ಕೊಟ್ಟಿದ್ದಾರೆ ನಮಗೆ, ನಿಮಗೆ ಈ ಲೋಕದಲ್ಲಿ ಸಂಕಟ ಉಂಟು, ಆದರೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ, ಈ ಲೋಕವನ್ನು ನಾನು ಜಯಿಸಿದ್ದೇನೆ, ನಾನು ಜಯಿಸಿರೋದ್ರಿಂದ ಈ ಲೋಕದ ಮೇಲೆ ನನಗೆ ಅಧಿಕಾರ ಇದೆ. ನೀವು ನನ್ನನ್ನು ನಂಬಿ ಬದುಕುವಾಗ ನಿಮಗೇನೇ ಸಂಭವಿಸುವಾಗಲೂ ಕಳವಳ ಪಡಬೇಡಿ, ಧೈರ್ಯ ಬಿಡಬೇಡಿ, ನಾನು ನಿಮಗೆ ಸಹಾಯ ಮಾಡ್ತೇನೆ, ನಿಮ್ಮನ್ನು ನಡೆಸ್ತೇನೆ, ನಾನು ಜಯಿಸಿದ್ದೇನೆ, ಧೈರ್ಯವಾಗಿರಿ, ಬದುಕಿ ಅಂತ ಅವ್ರು ಹೇಳಿದ್ರು. ಸತ್ತೋಗ್ಬಿಡಿ ಅಂತ ಅವ್ರು ನಮ್ಗೆ ಹೇಳಲಿಲ್ಲ. ಅವಾಗ ಅದರಿಂದ ನಮ್ಮ ಜೀವಿತಗಳಲ್ಲಿ ಏನೇ ಸಮಸ್ಯೆಗಳು, ಪರಿಸ್ಥಿತಿಗಳು, ಇಕ್ಕಟ್ಟುಗಳು ಎದುರಾಗಲಿ ಆತ್ಮಹತ್ಯೆ ಎನ್ನುವಂಥ ಒಂದು ಯೋಚನೆಯು ಸಹ ನಮ್ಮ ಬಳಿಯಲ್ಲಿ ಬರಬಾರದು. ಅದು ದೇವರಿಂದ ಬಂದದ್ದಲ್ಲ, ಸೈತಾನನಿಂದ ಬಂದದ್ದು. ದೇವರಿಂದ ಆಲೋಚನೆಯನ್ನು ಪಡೆದು ಬದುಕುವಂಥವನು ಜೀವಿಸ್ತಾನೆ, ಏನೇ ಬರಲಿ ನಾನು ಬದುಕ್ತೀನಿ ಅಂತ ಬದುಕ್ತಾನೆ. ಆದರೆ ದೇವರ ಮೇಲೆ ನಂಬಿಕೆ ಇಲ್ಲದವನು, ಸೈತಾನನ ಆಲೋಚನೆ ಕಿವಿಗೊಟ್ಟವನು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ, ನಾನು ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊಳ್ತಾನೆ. ನಿಮ್ಮ ಕೈಯಲ್ಲಿ ಆಗಲ್ಲ, ಆದರೆ ದೇವರಿಂದ ಎಲ್ಲವೂ ಆಗುತ್ತೆ. ನೀವು ದೇವರ ಮೇಲೆ ನಂಬಿಕೆ ಇಡುವಾಗ ಎಲ್ಲವೂ ಆಗುತ್ತೆ. ಆದರೆ ನೀವು ದೇವರ ಮೇಲೆ ನಂಬಿಕೆ ಇಡೋದಕ್ಕೆ ಆಗದಿರುವಾಗ ಏನೂ ಸಹ ಆಗೋದಿಲ್ಲ. ಅದರಿಂದ ಗಮನವಾಗಿರಿ, ಕರ್ತನ ಮೇಲೆ ನಿಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳಿ. ನೋಡಿ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಮನುಷ್ಯನ ಮಾಡೋ ಕೆಲಸ ಏನಂತಂತಂದರೆ ಅವನು ದೇವರನ್ನು ಅಗೌರವಗೊಳಿಸುವಂಥವನಾಗಿರ್ತಾನೆ, ದೇವರನ್ನು ಅವಮಾನಪಡಿಸುವಂಥವನಾಗಿರ್ತಾನೆ, ದೇವರನ್ನು ಹೀಯಾಳಿಸುವಂಥವನಾಗಿ ಅವನು ಇರ್ತಾನೆ. ನಮ್ಮನ್ನು ಉಂಟು ಮಾಡಿರೋದು ದೇವರು,
ನಮ್ಮನ್ನು ಈ ಲೋಕಕ್ಕೆ ಕಳುಹಿಸಿರುವಂಥದ್ದು ದೇವರು, ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿರುವಂಥದ್ದು ದೇವರು. ನಿಮ್ಮಲ್ಲಿ ಯಾರಾದರೂ ನೀವೇ ನಿಮ್ಮ ಸ್ವಂತ ತೀರ್ಮಾನದಿಂದ ನಾನು ಮನುಷ್ಯನಾಗಿ ಭೂಲೋಕದಲ್ಲಿ ಹೋಗಿ ಬದುಕ್ತೀನಿ ಅಂತ ಹೇಳಿ ಈ ಲೋಕಕ್ಕೆ ಹುಟ್ಟಿ ಬಂದ್ರ, ಆಗ ನಮ್ಮನ್ನು ಈ ಲೋಕದಲ್ಲಿ ಉಂಟು ಮಾಡಿ ನಮ್ಮನ್ನು ಈ ಲೋಕಕ್ಕೆ ಕಳುಹಿಸಿ ಈ ಲೋಕದಲ್ಲಿ ನಮ್ಮನ್ನು ಇರಿಸಿರುವ ಆತನು ಕರ್ತನು ತನ್ನ ತೀರ್ಮಾನದೊಟ್ಟಿಗೆ ತನ್ನ ಆಲೋಚನೆಯೊಟ್ಟಿಗೆ ದೇವರು ತನ್ನ ಉದ್ದೇಶದಂತೆ ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ. ಆದರೆ ಈಗ ನಾನು ಬದುಕೋದಿಲ್ಲಪ್ಪ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊಂಡು ಸತ್ತೋಗ್ಬಿಡೋಂಥ ಮನುಷ್ಯ ದೇವರಿಗೆ ಏನು ಹೇಳ್ತಾ ಇದ್ದಾನೆ? ದೇವರೇ ನಿನ್ನ ತೀರ್ಮಾನ ಸರಿ ಇಲ್ಲ, ನಿನ್ನ ಉದ್ದೇಶ ಸರಿ ಇಲ್ಲ, ನೀನು ಮಾಡಿರೋ ಕೆಲಸ ಸರಿ ಇಲ್ಲ, ನನ್ನನ್ನು ಉಂಟು ಮಾಡಬಾರ್ದಾಗಿತ್ತು, ನಾನು ಈ ಲೋಕಲ್ಲಿ ಇರಬಾರ್ದಾಗಿತ್ತು, ನೀನು ಏನೋ ತಪ್ಪು ಮಾಡಿಬಿಟ್ಟಿದ್ಯಾ, ನಾನು ಸತ್ತೋಗ್ಬಿಡ್ತೀನಿ, ನನಗೆ ಈ ಜೀವನ ಬೇಡ ಅಂತ ದೇವರ ತೀರ್ಮಾನವನ್ನು ತಳ್ಳಿಬಿಟ್ಟು ಹೋಗ್ತಾ ಇದ್ದಾನೆ. ಆಗ ಅದೇನಾಗುತ್ತೆ? ದೇವರ ಯೋಚನೆ ಸರಿ ಇಲ್ಲ, ದೇವರ ಕಾರ್ಯ ಸರಿ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ದೇವರನ್ನ ಅವಮಾನಿಸಿ, ದೇವರಿಗೆ ಅಗೌರವವನ್ನು ತೋರಿಸಿ, ದೇವರನ್ನು ಹೀಯಾಳಿಸಿ ಅವನು ಹೊರಟು ಹೋಗ್ತಾ ಇದ್ದಾನೆ ಅಂತ ಅರ್ಥ. ನಿಮ್ಮನ್ನು ಉಂಟು ಮಾಡಿ ದೇವ್ರು ತಪ್ಪು ಮಾಡಿದ್ರಾ? ದೇವರು ನಿಮ್ಮನ್ನು ಉಂಟು ಮಾಡಿ ತಪ್ಪು ಮಾಡಿಲ್ಲ, ದೇವರ ತೀರ್ಮಾನ ಎಲ್ಲ ಸರಿಯಾಗೇ ಇದೆ. ಆದರೆ ದೇವರ ತೀರ್ಮಾನಕ್ಕೆ ಕಾಯುವುದಕ್ಕೆ ನಿಮಗೆ ಮನಸ್ಸಿಲ್ಲ. ನೀವೇನು ಮಾಡ್ತೀರಾ? ನನಗೆ ಈ ಬದುಕು ಬೇಡ, ಸತ್ತೋಗ್ಬಿಡ್ತೀನಿ ಅಂತ ಅನ್ಕೊಂಡು ಹೋಗ್ತೀರಾ. ಅದು ದೇವರಿಗೆ ಮಾಡುವಂಥ ಅವಮಾನ. ಆದರೆ ದೇವರನ್ನು ಗೌರವಿಸುವಂಥವನು, ದೇವರನ್ನು ಘನಪಡಿಸುವಂಥವನು ಏನೇ ಕಾರ್ಯ ಎದುರಾಗುವಾಗಲೂ ದೇವರೇ ನಿನ್ನ ಚಿತ್ತ ಏನಿದೆಯೋ, ನಿನ್ನ ಉದ್ದೇಶ ಏನಿದೆಯೋ, ನಿನ್ನ ಕಾರ್ಯಗಳು ಹೇಗಿದೆಯೋ ಆ ರೀತಿಯಾಗಿ ನನ್ನನ್ನು ಒಪ್ಪಿಸಿಕೊಡ್ತೀನಿ ಸ್ವಾಮಿ. ನನ್ನ ಜೀವಿತದಲ್ಲಿ ನಿನ್ನ ಅರಿವಿಗೆ ಬರದ ಏನೂ ಸಹ ಆಗೋದಿಲ್ಲ, ನಿನ್ನ ಉದ್ದೇಶದಂತೆ ನಡೆಸುತ್ತೀಯ ಸ್ವಾಮಿ, ನಾನು ನಿನಗೋಸ್ಕರ ಜೀವಿಸ್ತೀನಿ ಅಂತ ಹೇಳಿ ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟು ನಂಬಿಕೆಯಿಂದ ಜೀವಿಸ್ತಾನೆ. ಆದರೆ ಈ ರೀತಿ ಹೇಳುವಾಗ ಕೆಲವರು ಒಂದು ಪ್ರಶ್ನೆ ಮಾಡ್ಬೋದು, ಏನಂತಂತಂದ್ರೆ ಈ ಜೀವನದಲ್ಲಿ ಏನು ಒಳ್ಳೇದಿದೆ, ಯಾವ ಥರ ಬದುಕಕ್ಕಾಗುತ್ತೆ ಈ ಬದುಕನ್ನ, ನಮ್ಮ ಕೈಲಿ ಆಗ್ತಾ ಇಲ್ಲ, ನಿಮಗೆಲ್ಲ ಚೆನ್ನಾಗಿದೆ ನೀವು ಹಂಗೆ ಹೇಳ್ತೀರಾ, ನಮ್ಮ ಕಷ್ಟ ನಿಮ್ಗೇನು ಗೊತ್ತಾ ಅಂತ ಅನ್ನೋರು ಇರ್ತಾರೆ. ಸರಿ ಆಯಿತು, ಹಂಗಂದ್ರೆ ಈಗ ಯೋಸೇಫನ್ ಏನು ಹೇಳಬೇಕು? ದೇವರ ವಾಕ್ಯದಲ್ಲಿ ನಮಗೆ ಯೋಸೇಫನ ಬಗ್ಗೆ ಗೊತ್ತು. ಯೋಸೇಫ ಯಾಕೋಬನ ಮಗ. ಹುಟ್ಟಿದ ಸ್ವಲ್ಪ ಕಾಲಕ್ಕೆ ಅವನ ತಮ್ಮ ಹುಟ್ಟಿದ ನಂತರ ತಾಯಿನ ಕಳ್ಕೊಂಡ. ಇನ್ನು ತನಗಿದ್ದದ್ದು ತನ್ನ ತಂದೆಯ ಪ್ರೀತಿ ಮಾತ್ರ. ತನ್ನ ಮಲತಾಯಿಗಳು ತನ್ನನ್ನು ನೋಡ್ಕೊಳ್ತಾ ಇದ್ರು. ಆದರೆ ಎಷ್ಟೇ ಮಲತಾಯಿಗಳು ನೋಡಿಕೊಂಡ್ರು ತಾಯಿ ನೋಡ್ಕೊಂಡಷ್ಟು ಬರೋದಿಲ್ಲ. ತನಗೆ ಅಣ್ಣಂದ್ರಿದ್ರು, ಈ ಅಣ್ಣಂದ್ರಿಗೆಲ್ಲ ಇವನು ಕಂಡ್ರೆ ಆಗಲ್ಲ. ಅವ್ರಿಗೋಸ್ಕರ ಊಟ ತಗೊಂಡು ಹೋದ್ರೆ ಅವ್ನು ತಗೊಂಡು ಬಾವಿಲಿ ಹಾಕಿದ್ರು, ಅವ್ನು ಕೊಲೆ ಮಾಡ್ಬೇಕಂತ ಯೋಚನೆ ಮಾಡಿದ್ರು. ಕೊನೆಗೆ ಅವ್ನು ತಗೊಂಡೋಗಿ ಐಗಿಪ್ತ ದೇಶಕ್ಕೆ ಮಾರ್ಬಿಟ್ರು. ಆದರೆ ಈಗ ಹುಟ್ಟಿದ ಚಿಕ್ಕ ವಯಸ್ಸಿಂದಲೂ ತಾಯಿ ಇಲ್ಲ, ಇದ್ದಂಥ ತಂದೆಯ ಪ್ರೀತಿನೂ ಇಲ್ಲ, ಅಣ್ಣಂದ್ರು ಯಾರೂ ಸಹ ಇಲ್ಲ, ತನ್ನ ಸ್ವಂತ ದೇಶದಲ್ಲೂ ಇಲ್ಲ, ಐಗಿಪ್ತ ದೇಶದಲ್ಲಿ ದಾಸನಾಗಿ ಮಾರಲ್ಪಟ್ಟು ಅಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ. ಈ ಕಾಲದಲ್ಲಿ ಸ್ವಂತ ದೇಶದ ಜನಗಳಿಗೆ ಬೇರೆಯವರು ಮರ್ಯಾದೆ ಕೊಡೋದಿಲ್ಲ, ಇನ್ನು ಬೇರೆ ದೇಶದಿಂದ ಬಂದವರು ಮರ್ಯಾದೆ ಕೊಡ್ತಾರಾ? ಯೋಸೇಫ ಬೇರೆ ದೇಶದಿಂದ ಐಗಿಪ್ತ ದೇಶಕ್ಕೆ ದಾಸನಾಗಿ ಮಾರಲ್ಪಟ್ಟವನು. ಆಗ ಯೋಸೇಫನಿಗೆ ಅಲ್ಲಿ ಯಾರು ಮರ್ಯಾದೆ ಕೊಡ್ತಾರೆ? ಅವನು ಹೊಡೆದ್ರು ಕೇಳೋರಿಲ್ಲ, ಬಡಿದ್ರು ಕೇಳೋರಿಲ್ಲ, ಕೊಂದಾಕಿದ್ರು ಕೇಳೋರಿಲ್ಲ. ಆಗ ಯೋಸೇಫ ಯಾವ ರೀತಿಯಾಗಿ ಬದುಕಿರ್ಬೋದು ಯೋಚನೆ ಮಾಡಿ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಯೋಸೇಫ ಏನು ಯೋಚನೆ ಮಾಡ್ಬೋದು? ನನಗೆ ಚಿಕ್ಕ ವಯಸ್ಸಿನ ತಾಯಿ ಇಲ್ಲ, ನಮ್ಮ ಅಣ್ಣಂದ್ರು ಸರಿ ಇಲ್ಲ, ನಮ್ಮ ಅಪ್ಪ ಪಾಪ ನನ್ನ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿದ್ರು, ಆದರೆ ಈ ನಮ್ಮ ಅಣ್ಣಂದ್ರು ನನ್ನನ್ನು ಇಲ್ಲಿ ಮಾರ್ಬಿಟ್ಟು ನಮ್ಮ ಅಪ್ಪನ ಪ್ರೀತಿ ಇಲ್ದಂಗೆ ಮಾಡಿಬಿಟ್ರು. ಇದ್ಯಾವುದೋ ಬೇರೆ ದೇಶದಲ್ಲಿ ಬಂದು ನಾನು ದಾಸನಾಗಿ ಇಲ್ಲಿ ಬದುಕೋದು ಯಾವ ಥರ? ನಾನು ಹೋಗಿ ಅಲ್ಲೆಲ್ಲ ಕೆರೆಲ್ಲ ಬಾವಿಯಲ್ಲಿ ಬಿದ್ದೋಗ್ತೀನಿ ಅಂತ ಯೋಸೇಫ್ ಹೋಗ್ಬಾರ್ದಾಗಿತ್ತ? ಆದರೆ ಯೋಸೇಫ ಆ ಕೆಲಸ ಮಾಡಿಲ್ಲ, ದೇವರ ನಂಬಿಕೆಯಿಂದ ದಾಸನಾಗಿ ಬದುಕ್ದ. ಆದರೆ ದೇವ್ರ ಕೃಪೆ ತೋರಿಸಿ ಅವನನ್ನು ಒಂದು ಕಾಲಕ್ಕೆ ಮೇಲೆ ತಂದು ನನ್ನ ಜೀವನ ಏನೋ ಪರವಾಗಿಲ್ಲಪ್ಪ ಚೆನ್ನಾಗಾಗುತ್ತೆ ಅಂದ್ಕೊಳ್ಳೋ ಅಷ್ಟರಲ್ಲಿ ಆ ಮನೆಯ ಹೆಣ್ಣು ಸರಿ ಇಲ್ಲ. ಆಕೆಯಿಂದಾಗಿ ಅವನು ಹೋಗಿ ಸೆರೆಗೆ ಬಿಡಬೇಕಾಗಿತ್ತು. ಇನ್ನು ಸೆರೆಗೆ ಬಂದ ನಂತರ ಇನ್ನು ಪರಿಸ್ಥಿತಿ ಏನು? ನಮ್ಮ ದೇಶದಲ್ಲಿ ನಮ್ಮನ್ನು ಜೈಲಿಗೆ ಹಾಕಿದ್ರೇ ಆಚೆ ಬರೋದು ಕಷ್ಟ, ಇನ್ನು ಬೇರೆ ದೇಶಕ್ಕೆ ಹೋಗಿ ಜೈಲಿಗೆ ಹಾಕಿದ್ರೆ ಬಿಡ್ತಾರಾ? ಯೋಸೇಫನ ಪರಿಸ್ಥಿತಿ ಆ ಥರ. ದಾಸನಾಗಿ ಬಂದು ಆ ಮನೆಯ ಯಜಮಾನಿ ಮೇಲೇ ನೀನು ಅತ್ಯಾಚಾರ ಮಾಡೋ ಪ್ರಯತ್ನ ಮಾಡ್ತೀಯಾ ಅಂತ ಯೋಸೇಫನಿಗೆ ಏನು ಮಾಡ್ಬೋದು ಆ ಜನಗಳು? ಅಂಥ ಟೈಮಲ್ಲಿ ಯೋಸೇಫ ಏನು ಮಾಡಬೇಕು? ನನ್ನ ಕತೆ ಅಷ್ಟೇ ಮುಗೀತು, ನನ್ನನ್ನು ತಗೊಂಬಂದು ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಮಾಡ್ದೆ ಅಂತ ಇಲ್ಲಿ ಜೈಲಲ್ಲಿ ಹಾಕಿದ್ದಾರೆ, ಇನ್ನು ನನ್ನನ್ನು ಬಿಡ್ತಾರಾ ಅಂತ ಜೈಲಲ್ಲೇ ಯೋಸೇಫ ಬೇರೆ ಏನೋ ದಾರಿ ನೋಡ್ಕೊಬೇಕಾಗಿತ್ತು. ಆದರೆ ಯೋಸೇಫ ದೇವ್ರ ಮೇಲಿನ ನಂಬಿಕೆಯಿಂದ ಆ ಜೈಲಲ್ಲೇ ಬದುಕ್ತಾ. ಕಡೆ ಏನಾಯಿತು? ದೇವರು ಯೋಸೇಫನನ್ನು ಅಲ್ಲಿಂದ ಆಚೆ ತಂದು ಐಗಿಪ್ತ ದೇಶಕ್ಕೆ ಸರ್ವಾಧಿಕಾರಿಯಾಗಿ ಕುಂಡ್ರಿಸ್ತಾರೆ. ಹಲ್ಲೆಲೂಯಾ. ಆದರೆ ಯೋಸೇಫ ಐಗಿಪ್ತ ದೇಶಕ್ಕೆ ದಾಸನಾಗಿ ಮಾರಲ್ಪಟ್ಟಾಗ ಆ ಯಜಮಾನನ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ರೆ ಏನಾಗಿರೋದು? ಏನು ಪ್ರಯತ್ನ ಇಲ್ಲ. ಜೈಲಿಗೆ ಹಾಕಿದಾಗ ಅಯ್ಯೋ ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ, ಅಷ್ಟೇ ಕತೆ ನಾನು ಮುಗಿದೋಯ್ತು ಅಂತ ಜೈಲಲ್ಲೇ ಏನನ್ನು ಮಾಡ್ಕೊಂಡು ಸತ್ತೋಗಿದ್ರೆ ಏನಾಗಿರೋದು? ಆದರೆ ದೇವ್ರಿಗೋಸ್ಕರ ಕಾದ ದೇವರು ತನ್ನನ್ನು ಸರ್ವಾಧಿಕಾರಿಯಾಗಿ ಮೇಲೆ ಎತ್ತಿದ್ರು. ಹಲ್ಲೆಲೂಯಾ.
ಆಗ ನಮ್ಮ ಬದುಕು ಏನು ಚೆನ್ನಾಗಿದೆ, ಇಂಥ ಬದುಕು ಬದುಕಕ್ಕಾಗುತ್ತಾ ಅಂತ ಅಂದ್ಕೊಳ್ಳೋರು ಯೋಸೆಫ ಯಾವ ಥರ ಬದುಕಬೇಕು? ಯೋಬನನ್ನು ನೋಡಿ, ಯೋಬನಿಗೆ ಎಲ್ಲ ಚೆನ್ನಾಗಿತ್ತು, ಆದರೆ ಒಂದೇ ದಿವಸ ಎಲ್ಲ ಹೊರಟೋಯ್ತು. ಅವನಿಗಿದ್ದಂಥ ಸಮಸ್ತ ಆಸ್ತಿ ಎಲ್ಲ ಹೋಗ್ಬಿಡ್ತು. ಆಸ್ತಿ ಮತ್ತೊಂದೆಲ್ಲ ಹೋದ್ರೆ ಹೋಗ್ಲಿ, ಮಕ್ಕಳು ಸಹ ಎಲ್ಲ ಹೋಗ್ಬಿಟ್ರು. ಈಗ ಯೋಬ ಏನು ಮಾಡಬೇಕು? ಜೊತೆಗೆ ತನ್ನ ಹೆಂಡತಿ ಕೂಡ ಬಂದು ಬೈತಾ ಇದ್ದಾಳೆ, ದೇವರನ್ನ ದೂಷಿಸಿ ಸಾಯಿ. ಹೆಂಡತಿ ಕೂಡ ಏನೋ ಹಿಂಗೆ ಇಲ್ಲ, ಆಯ್ತು ಬಿಡ್ರಿ, ಏನು ಮಾಡೋಕ್ಕಾಗುತ್ತೆ ಅಂತ ಸಮಾಧಾನ ಹೇಳ್ತಾಳೆ. ಸಾಯಿ, ನಿನ್ನ ಮಾತ್ರ ಬದುಕಿದ್ದಿ, ಎಲ್ಲ ಹೋಯ್ತು, ನೀನು ನಿಂತ್ಕೊಂಡು ಏನು ಪ್ರಯತ್ನ, ಸಾಯಿ, ದೇವರನ್ನ ದೂಷಿಸಿ ಅಂತ ಹೆಂಡತಿ ಹೇಳ್ತಾ ಇದ್ದಾಳೆ. ಆಗ ಆಸ್ತಿ ಪಾಸ್ತಿ ಹೋಯ್ತು, ಮಕ್ಕಳು ಹೋದ್ರು, ಹೆಂಡತಿ ಕೂಡ ಬೈತಾ ಇದ್ದಾಳೆ. ಸ್ನೇಹಿತರು ಬಂದರು ಸಮಾಧಾನ ಹೇಳೋಣ ಅಂತ, ಬಂದ್ಬಿಟ್ಟು ಸ್ನೇಹಿತರು ಏನು ಮಾಡ್ತಾರೆ, ನೀನು ಸರಿ ಇಲ್ಲ ಅಂತ ಅವರು ಬೈತಾ ಇದ್ದಾರೆ. ತಲೆಯಿಂದ ಕಾಲುವರೆಗೂ ರೋಗ, ಇರೋದೆಲ್ಲ ಹೋಯ್ತು. ಯೋಬ ಯಾಕೆ ಬದುಕಬೇಕು? ಅಲ್ಲಿ ಕುತ್ಕೊಂಡು ಸ್ನೇಹಿತರ ಜೊತೆ ಯಾಕೆ ಮಾತಾಡಬೇಕು? ಹೋಗ್ರೆ ನನ್ನ ಕೈಲಿ ಆಗಲ್ಲ ಅಂತ ಅಲ್ಲೋಗಿ ಎಲ್ಲೋ ಕೆರೆಯಲ್ಲಿ ಬಿದ್ದೋಗ್ಬೋದಲ್ಲ. ಯೋಬ ಆ ಕೆಲಸ ಮಾಡಿಲ್ಲ, ಅವ್ನು ಬಾಧೆ ಪಟ್ಟ, ಆದರೆ ನಾನು ಸತ್ತೋಗ್ತೀನಿ ಅಂತ ಹೋಗಿಲ್ಲ. ಆದರೆ ಕಡೆಗೆ ಯೋಬನ ಸ್ಥಿತಿನ ದೇವರು ಮಾರ್ಪಡಿಸಿದ್ರು. ಹಲ್ಲೆಲೂಯಾ. ಅದೇ ಥರ ದಾವೀದನನ್ನು ನೋಡಿ, ಇನ್ನು ಬೇರೆ ಎಷ್ಟೆಷ್ಟೋ ದನಗಳಿದ್ದಾರೆ ವಾಕ್ಯದಲ್ಲಿ, ಎಷ್ಟೆಷ್ಟೋ ಕಷ್ಟಗಳನ್ನು ಅನುಭವಿಸಿದ್ರು, ಎಷ್ಟೆಷ್ಟೋ ಬಾಧೆಗಳನ್ನು ಅನುಭವಿಸಿದ್ರು, ಎಷ್ಟೆಷ್ಟೋ ಹೋರಾಟಗಳನ್ನು ಅನುಭವಿಸಿದ್ರು. ಯಾರು ಸತ್ತೋಗ್ಬೇಕಂತ ಹೋಗಿಲ್ಲ, ದೇವರಿಗೋಸ್ಕರ ಒಪ್ಪಿಸಿಕೊಟ್ಟು ನಂಬಿಕೆಯಲ್ಲಿ ನಿಂತರು. ಕಡೆಗೆ ದೇವರು ಅವೆಲ್ಲವರಿಂದ ಅವ್ರನ್ನ ಆಚೆ ತಂದರು. ಹಲ್ಲೆಲೂಯಾ. ನೀವು ಸಹ ನಿಲ್ಲುವಾಗ ನಿಮ್ಮನ್ನ ದೇವರು ಆಚೆ ತರ್ತಾರೆ. ಆದರೆ ಅನೇಕರು ಏನು ಮಾಡ್ತಾರೆ, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಪ್ಪ, ನಾನು ಹೋಗ್ಬಿಡ್ತೀನಿ ಅಂತ ಆಡ್ತಾ ಇರ್ತಾರೆ. ಅದು ದೇವರಿಂದ ಆದ ಕಾರ್ಯ ಅಲ್ಲ, ನೀವು ಮಾಡುವಂಥ ತಪ್ಪಾದ ತೀರ್ಮಾನ. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನು ಅಂತಂತಂದರೆ, ಒಂದು ವೇಳೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಬದುಕ್ತಾ ಆತ್ಮಹತ್ಯೆ ಮಾಡಿಕೊಳ್ಳುವಂಥವರು ಪರಲೋಕ ರಾಜ್ಯ ಸೇರ್ತಾರ? ನಾನು ನಿಮಗೆ ಕೆಲವೊಂದು ವಿಷಯಗಳು ಹೇಳ್ತಾನೆ, ಆಗ ನೀವೇ ಹೇಳ್ತಾರೆ ಅವ್ರು ಹೋಗ್ತಾರ ಇಲ್ಲ ಅಂತಂದ್ಬಿಟ್ಟು. ಈಗ ದೇವರೇನು ಮಾಡಿದ್ರು, ಇಸ್ರಾಯೇಲ್ ಜನಗಳಿಗೆ ಒಂದು ಆಜ್ಞೆ ಕೊಟ್ಟರು, ಏನು ಹತ್ಯೆ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು ಅಂತ ಹೇಳಿದ್ರು. ಈಗ ನಾವು ನರಹತ್ಯೆ ಮಾಡಬಾರ್ದು ಅಂದರೆ ಒಂದು ಮನುಷ್ಯ ಇನ್ನೊಂದು ಮನುಷ್ಯನನ್ನು ಕೊಲೆ ಮಾಡಬಾರ್ದು. ಆದರೆ ಈಗ ಯಾರೋ ಒಂದು ವ್ಯಕ್ತಿ ಆ ಆಜ್ಞೆ ಮೀರಿ ಒಬ್ಬ ಇನ್ನೊಬ್ಬನ ಕೊಲೆ ಮಾಡ್ಬಿಟ್ಟ ಅಂತ ಅಂದ್ಕೊಳ್ಳಿ, ಒಬ್ಬ ಕೊಲೆಗಾರ ಇದ್ದಾನೆ, ಕೊಲೆ ಮಾಡೋನು. ಈಗ ಅವನು ಪರಲೋಕ ರಾಜ್ಯಕ್ಕೆ ಹೋಗ್ತಾನೆ ಅಂತ ನೀವು ಹೇಳ್ತೀರಾ? ಕೊಲೆ ಮಾಡಿದವನು ದೇವರ ರಾಜ್ಯಕ್ಕೆ ಹೋಗ್ತಾನಾ? ಸರಿ, ಕೊಲೆ ಮಾಡಿದಂಥ ಒಬ್ಬ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ, ಇನ್ನೊಬ್ಬರನ್ನ ಕೊಲೆ ಮಾಡಿದವನು ಹೋಗೋದಿಲ್ಲ. ಆದರೆ ಈಗ ಅವನು ತನ್ನನ್ನು ತಾನೇ ಕೊಲೆ ಮಾಡ್ಕೊಂತಾನೆ, ಈಗ ಅವನು ಹೋಗ್ತಾನಾ? ಇನ್ನೊಬ್ಬ ಕೊಲೆ ಮಾಡೋನು ಪರಮ ಪಾಪಿ, ಅವನು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ ಅಂತ ನೀವು ಹೇಳ್ತೀರಾ? ಯಾರಾದ್ರೂ ಇನ್ನೊಬ್ಬರು ಕೊಲೆ ಮಾಡೋನು ಒಳ್ಳೆಯವನು ಅಂತ ಹೇಳ್ತೀರಾ? ನೀವು ಮಹಾಪಾಪಿ ಅಂತ ಹೇಳ್ತೀರಾ. ಇನ್ನೊಬ್ಬರನ್ನ ಕೊಲೆ ಮಾಡೋನು ಮಹಾಪಾಪಿ, ತನ್ನನ್ನು ತಾನೇ ಕೊಲೆ ಮಾಡ್ಕೊಳ್ಳೋನು ಮಹಾಪರಿಶುದ್ಧನ? ಇನ್ನೊಬ್ಬರನ್ನ ಕೊಲೆ ಮಾಡೋನು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ, ಅವನನ್ನು ಅವನೇ ಕೊಲೆ ಮಾಡ್ಕೊಳ್ಳೋನು ಎಲ್ಲೋಗ್ತಾನೆ ಹೇಳಿ? ಅವನು ದೇವರಾಜ್ಯಕ್ಕೆ ಹೋಗೋದಿಲ್ಲ. ಈಗ ದೇವರಲ್ಲಿ ನಂಬಿಕೆ ಇಟ್ಟು ಏನೇ ಕಷ್ಟಗಳು ಬಂದು, ಸಮಸ್ಯೆಗಳು ಬಂದರು, ಹೋರಾಟಗಳು ಬಂದರು, ಎಲ್ಲವನ್ನ ಸಹಿಸಿ ದೇವರಿಗೋಸ್ಕರ ಕಾದಿದ್ದು, ದೇವರ ಬಳಿಯಲ್ಲಿ ಪ್ರಾರ್ಥಿಸಿ ದೇವರ ಸಹಾಯ ಹೊಂದಿಕೊಂಡು ಎಲ್ಲವನ್ನ ಜಯಿಸಿ ಜಯವುಳ್ಳ ಜೀವಿತವನ್ನು ಜೀವಿಸುವಂಥವನು ಕಡೆಗೆ ಎಲ್ಲೋಗ್ತಾನೆ? ಪರಲೋಕ ರಾಜ್ಯಕ್ಕೆ ಹೋಗ್ತಾನೆ. ಆದರೆ ದೇವರ ಮೇಲೆ ನಂಬಿಕೆ ಇದ್ದರ, ಏನು ಕಷ್ಟ ಇದ್ರು, ಏನು ಹೋರಾಟ ಇದ್ರು, ಏನು ಸಮಸ್ಯೆ ಇದ್ರು, ಇವೆಲ್ಲವನ್ನ ದೇವರನ್ನು ಬಿಡಿಸ್ತಾರೆ, ನನಗೆ ದೇವರು ಸಹಾಯ ಮಾಡ್ತಾರೆ, ದೇವರನ್ನು ಕೈ ಬಿಡೋದಿಲ್ಲ ಅನ್ನೋವಂಥ ಒಂದು ನಂಬಿಕೆ ಇಲ್ಲದಿರ, ದೇವರ ಮೇಲೆ ವಿಶ್ವಾಸ ಇಲ್ಲದಿರ, ತನ್ನ ಪರಿಸ್ಥಿತಿಯನ್ನು ನೋಡಿ ಹೆದರಿಕೆಯಿಂದ ಹೇಡಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟವನು ಮರುಕ್ಷಣವಾಗಿ ಪರಲೋಕದಲ್ಲಿ ದೇವರೇ ನಮ್ಮ ಬಂದೆ ಅಂತ ಹೇಳೋಕ್ಕಾಗತ್ತಾ? ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಹಿಂದಿನ ಕ್ಷಣದವರೆಗೂ ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ದೇವರಲ್ಲಿ ನಂಬಿಕೆ ಇದ್ದಿದ್ರೆ ಆ ಕೆಲಸವನ್ನ ಮಾಡೋದೇ ಇಲ್ಲ. ಯಾಕಂದ್ರೆ ದೇವ್ರು ನೋಡ್ಕೊಳ್ತಾರೆ, ನನ್ನ ನಡೆಸ್ತಾರೆ. ಆದರೆ ನಂಬಿಕೆ ಇಲ್ಲದ್ರ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಈಗ ಸತ್ತಂತ ಮರುಕ್ಷಣ ಪರಲೋಕದಲ್ಲಿ ದೇವ್ರ ಸಿಂಹಾಸನ ಬಂದು ನಿಂತ್ಕೊಳಕ್ಕಾಗುತ್ತಾ? ಅಲ್ಲಿ ದೇವರು ಬಾಪ ನನ್ನ ಮೇಲೆ ನಂಬಿಕೆ ಇಲ್ದಿರ ನೀನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟೆ, ನಿನಗೆ ಜೀವಮಾಲೆ ಹಾಕ್ತೀನಿ ಅಂತ ಜೀವಮಾಲೆ ಹಾಕ್ಬಿಟ್ಟು ಒಳಗೆ ಕರ್ಕೊಂತಾರ? ಅವನನ್ನು ಆಚೆ ಹಾಕ್ತಾರೆ, ಪ್ರಯೋಜನಕ್ಕಿಲ್ದವನು ಅಂತ ಅಂದ್ಬಿಟ್ಟು. ಏನೇ ಕಷ್ಟ ಸಮಸ್ಯೆ ಬಾಧೆಗಳು ಬರುವಾಗ ಅವುಗಳನ್ನು ಎದುರಿಸಿ ದೇವರಿಗಾಗಿ ದೃಢವಾಗಿ ನಿಂತು ನಡೆಯುವಂಥವನು ದೇವರನ್ನು ಗೌರವಿಸುವವನು, ದೇವರಿಗೆ ಘನವನ್ನು ಕೊಡುವವನು, ಮಾನವನ್ನು ಕೊಡುವಂಥವನಾಗಿರ್ತಾನೆ. ಆದರೆ ದೇವರ ಮೇಲೆ ನಂಬಿಕೆ ಇಲ್ದಿರ, ದೇವರ ಉದ್ದೇಶ ಸರಿ ಇಲ್ಲ, ದೇವರನ್ನು ಉಂಟು ಮಾಡಿದ್ದೆ ಸರಿ ಇಲ್ಲ, ನಾನು ಇರಲೇಬಾರ್ದಾಗಿತ್ತು, ದೇವರೇನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಆತ್ಮಹತ್ಯೆ ಮಾಡೋಕೆ ಸತ್ತೋಗ್ಬಿಡೋನು, ದೇವರನ್ನು ಅವಮಾನ ಮಾಡಿ ದೇವರನ್ನು ಹೀಯಾಳಿಸುವಂಥವನು ಆಮೇಲೆ ಹೋಗಿ ಪರಲೋಕ ರಾಜ್ಯದಲ್ಲಿ ಮರುಕ್ಷಣ ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಒಂದು ವೇಳೆ ನೀವು ನಿಮ್ಮ ಮನೆ ಪಕ್ಕದಲ್ಲಿ ಒಂದಷ್ಟು ಖಾಲಿ ಜಾಗ ಇದೆ ಅಂತ ಅಂದ್ಕೊಳ್ಳಿ. ನೀವು ಒಂದಷ್ಟು ಖಾಲಿ ಜಾಗ ಇದೆ, ಈ ಖಾಲಿ ಜಾಗ ನೀವು ಸುಮ್ಮನೆ ಇಟ್ಕೊಂಡು ಏನು ಮಾಡೋದು? ಸರಿ, ಯಾವುದಾದ್ರು ಒಂದು ಒಳ್ಳೆ ಮರ ಹಾಕ್ತೀನಿ, ಆ ಮರ ನಾಳೆ ಬೆಳೆದು ದೊಡ್ಡದಾಗಿ ಒಳ್ಳೆ ಫಲ ಕೊಟ್ಟರೆ
ಆ ಹಣ್ಣೆಲ್ಲ ತಿಂದು ಸಂತೋಷ ಪಡ್ಬೋದು ಅಂತ ಎಷ್ಟೋ ಆಸೆಯಿಂದ ನೀವು ಯಾವುದೋ ಒಂದು ಮರದ ಬೀಜವನ್ನು ತಂದು ಅಲ್ಲಿ ನೆಟ್ಟಿ ಅದಕ್ಕೆ ನೀರು ಇದು ಅದನ್ನು ಗೊಬ್ಬರ ಹಾಕಿ ಬೆಳೆಸ್ತಾ ಬರ್ತೀರ. ಸ್ವಲ್ಪ ದಿವಸ ಆದಮೇಲೆ ಚಿಗುರು ಬಂದು ಬೆಳೆದು ಬರುತ್ತೆ. ಆ ಸ್ವಲ್ಪ ಚಿಗುರು ಬಂದಿರುವಾಗ ತುಂಬ ಸಂತೋಷ, ಓಯ್ ಚಿಗುರು ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ನೀವು ಪ್ರತಿ ದಿವಸ ಅದನ್ನು ಹೋಗಿ ಹೋಗಿ ನೋಡ್ತಾ ಇರ್ತಾರೆ, ನೀರು ಹಾಕ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಅದು ಇಷ್ಟೇ ಇಷ್ಟಿರುತ್ತೆ, ಆಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ, ಆಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ, ದೊಡ್ಡದಾಗಿ ಎತ್ತರವಾಗಿ ಬಂದು ದೊಡ್ಡ ಮರವಾಗಿ ವಿಶಾಲವಾಗಿ ಬೆಳ್ಕೊಳ್ಳುತ್ತೆ. ಈಗ ಅದು ಫಲವನ್ನು ಬಿಡುವಂಥ ಕಾಲ ಹತ್ರ ಬರುತ್ತೆ. ನಿಮಗೆ ತುಂಬ ಸಂತೋಷ. ಸಿಗ್ದವ್ರಿಗೆಲ್ಲ ಹೇಳ್ತಾ ಇರ್ತಾರೆ, ಅಯ್ಯೋ ನಮ್ಮ ಮನೆ ಪಕ್ಕದಲ್ಲಿ ಮರ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾದ ಮರ, ಎತ್ತರವಾಗಿ ದೊಡ್ಡದಾಗಿ ಬಂದೈತೆ, ಇನ್ನೇನು ಅದು ಹಣ್ಣು ಬರುವಂಥ ಕಾಲ ಬಂತು, ಹಣ್ಣು ಬಂದಾಗ ಬೇಜಾನ್ ಅಂದ್ಬಿಡುತ್ತೆ ಅಂತ ನೀವು ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇರ್ತೀರ. ನೀವು ಕೂಡ ಸಂತೋಷ ಪಡ್ತಾ ಇರ್ತೀರ. ಆದರೆ ಒಂದು ದಿವಸ ಬೆಳಿಗ್ಗೆ ಎದ್ದು ಹೋಗಿ ಮರ ನೋಡೋಣ ಅಂತ ಅಂದ್ಕೊಂಡು ಮರ ನೋಡುವಾಗ ಆ ಮರ ಬುಡ ಸಮೇತ ಕಿತ್ಕೊಂಡು ದಬಾಕ ಬಿದ್ದೋಗಿದೆ. ಈಗ ನಿಮಗೆ ಆ ಮರ ನೋಡಿದಾಗ ಏನು ಅನಿಸುತ್ತೆ? ಎಷ್ಟೋ ಕಾಲದಿಂದ ಎಷ್ಟೋ ನಿರೀಕ್ಷೆಯಿಂದ ವರ್ಷಾಂಗಟ್ಲೆ ನೀರು ಹಾಕಿ ಗೊಬ್ಬರ ಹಾಕಿ ಅದನ್ನು ಕಾದು ಹಗಲು ರಾತ್ರಿ ಬೆಳೆಸಿ ಬಂದಂಥ ಮರ ಬೆಳಿಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಬುಡ ಸಮೇತ ಕಿತ್ಕೊಂಡು ಬಿದ್ದಾಗಿದೆ. ಈಗ ನೀವು ಅದನ್ನು ನೋಡುವಾಗ ಏನು ಅನಿಸುತ್ತೆ ನಿಮಗೆ? ಅಯ್ಯೋ ಹೋಗ್ಲಿ ಬಿಡು ಪಾಪ ಮರ ಅಂತ ಅನಿಸುತ್ತಾ? ನಿಮ್ಮ ಮನಸ್ಸೇ ಹೊಡೆದಾಗುತ್ತೆ. ಅಯ್ಯೋ ನಾನು ಎಷ್ಟು ಕಾಲದಿಂದ ಎಷ್ಟು ಆಸೆ ಇಟ್ಟು ಎಷ್ಟು ನಿರೀಕ್ಷೆ ಇಟ್ಟು ಇದನ್ನು ಮರ ಬೆಳೆಸಿದ್ರೆ ಬೆಳೆದು ದೊಡ್ಡದಾಗಿ ನನಗೆ ಫಲ ಕೊಡುತ್ತೆ ಅಂತ ಅಂದ್ಕೊಂಡು ಹಗಲು ರಾತ್ರಿ ನೀರು ಹಾಕಿ ಗೊಬ್ಬರ ಹಾಕಿ ಎಲ್ಲ ಮಾಡಿ ನಾನು ಇದನ್ನು ಬೆಳೆಸ್ಕೊಂಡು ಬಂದೆ. ಇವಾಗ ನೋಡಿದ್ರೆ ಮರ ಹಿಂಗೆ ಬಿದ್ದೋಗಿದೆಯಲ್ಲ, ಅಯ್ಯೋ ಯಾಕೆ ಹಿಂಗಾಯ್ತು ಅಂತ ಎಷ್ಟೋ ದೊಡ್ಡ ಆಘಾತ ಆಗುತ್ತೆ. ಒಂದು ವೇಳೆ ಮರಕ್ಕೆ ಮಾತಾಡೋಕ್ಕೆ ಅವಕಾಶ ಇದೆ ಅಂತ ಅಂದ್ಕೊಳ್ಳೋಣ. ನೀವೇನಾರ ಮರ ಹತ್ರ ಬಿಟ್ಟೆ, ಮರ ಯಾಕೆ ಹಿಂಗೆ ಬಿಡಿಸೋದ ಕಿತ್ಕೊಂಡು ಬಿದ್ದೋಗಿದೆಯಲ್ಲ ಅಂತ ನೀವು ಮರನ ಕೇಳಿದಾಗ ಆ ಮರ ಒಂದು ವೇಳೆ ಈ ಥರ ಉತ್ತರ ಕೊಡ್ತು ಅಂತ ಅಂದ್ಕೊಳ್ಳಿ, ಹೆಂಗೆ ನನಗೆ ಯಾಕೆ ಬದುಕಕ್ಕೆ ಇಷ್ಟ ಇರಲಿಲ್ಲ, ಬೇಜಾರಾಗಿದ್ದಿ, ಸೋತೋಗ್ಬಿಟ್ಟೆ ನಾನು ಅಂತ ಹೇಳ್ತು ಅಂದ್ಕೊಳ್ಳಿ. ಆಗ ನಿಮ್ಗೇನು ಅನಿಸುತ್ತೆ? ಅಯ್ಯೋ ಹೌದಾ, ನಿನಗೆ ತುಂಬ ಬೇಜಾರಾಗೋಯ್ತಾ, ಹೋಗ್ಲಿ ಬಿಡು ಅಂತ ಅಂತೇಳಿ ಮರಕ್ಕೆ ನೀವೇನಂತಾರೆ, ನಿನ್ನನ್ನು ಆ ಕಾಲದಿಂದ ನಾನು ಉತ್ತು ಗೊಬ್ಬರ ಹಾಕಿ ನೀರು ಹಾಕಿ ನಿನ್ನ ಹಗಲು ರಾತ್ರಿ ಕಾದು ನಿನ್ನ ಬೆಳೆಸಿ ದೊಡ್ಡದು ಮಾಡಿ ಈ ಸ್ಥಾನಕ್ಕೆ ನಾನು ತಂದಮೇಲೆ ನಾಳೆ ನಾನು ಫಲ ಕೊಡ್ತೀಯಾ, ಆ ಫಲ ತಗೊಂಡು ನಾನು ಸಂತೋಷವಾಗಿ ಅನುಭವಿಸೋಣ ಅಂತ ಇರುವಾಗ ನಿನ್ಗೆ ಇಷ್ಟ ಇಲ್ಲ, ನೀನು ಸತ್ತೋಗ್ಬಿಟ್ರೆ, ನಿನ್ನನ್ನು ಇಷ್ಟು ಕಾಲ ಸಾಕಿ ಬೆಳೆಸಿ ನೀರು ಗೊಬ್ಬರ ಹಾಕಿ ದೊಡ್ಡ ಮರ ಮಾಡಿ ನಾನು ಏನಕ್ಕೆ ನೀನು ಸತ್ತೋಗ್ಬಿಡ್ಲಿ ಆಮೇಲೆ ಅಂತ ಮರಕ್ಕೆ ಬೈತಾರೆ ಇಲ್ವಾ? ನಿಮ್ಮನ್ನು ದೇವರು ಈ ಲೋಕಲ್ಲಿ ಹುಟ್ಟಿ ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿ ಇಷ್ಟು ಎತ್ತರ ಮಾಡಿ ತಗೊಂಡ್ಬಂದ್ಮೇಲೆ ನನಗೆ ಇಷ್ಟ ಇಲ್ಲ ದೇವ್ರೆ ನೀವು ಸತ್ತೋಗ್ಬಿಟ್ರೆ ದೇವ್ರೇ ನೋಡ್ಬೇಕು, ನಿಮಗೆ ಚಪಾಳಿ ತಟ್ಟಬೇಕಾ? ಹಾಂ ಹೌದಾ, ನಿನಗೆ ಇಷ್ಟ ಆಗಲಿಲ್ವಾ, ಸತ್ತೋಗ್ಬಿಟ್ಟ ಹೋಗ್ಲಿ ಬಿಡು ಅಂತಾನೆ ದೇವ್ರು ಅನ್ಬೇಕು. ನಿನ್ನನ್ನು ಈ ಲೋಕಕ್ಕೆ ಕಳಿಸಿ ನಿನ್ನನ್ನು ಬೆಳೆಸಿ ನಿನ್ನನ್ನು ಸಾಕಿ ಇಷ್ಟು ಎತ್ತರಕ್ಕೆ ತಂದು ನಿನ್ನನ್ನು ಕಾಪಾಡಿ ಇಷ್ಟೆಲ್ಲ ನಾನು ಮಾಡಿದ್ದು ನೀನು ಸತ್ತೋಗ್ಬಿಡ್ಲಿ ಅಂತನಾ? ನನಗೆ ಮಾಡೋಕ್ಕೆ ಬೇರೆ ಕೆಲಸ ಇದ್ರೆ ನಿನ್ನನ್ನು ಸಾಕೋದು ಇಷ್ಟು ಕಾಲ, ನಿನಗೆ ಬುದ್ಧಿ ಕೊಟ್ಟು ಜ್ಞಾನ ಕೊಟ್ಟು ತಿಳುವಳಿಕೆ ಕೊಟ್ಟು ನಿನ್ನ ಅಗತ್ಯಗಳು ಸಂಧಿಸಿ ನಿನ್ನನ್ನು ಇಷ್ಟು ಕಾಲ ನಡೆಸ್ಕೊಂಡ್ಬಂದಿದ್ದು ನನಗೆ ಮಾಡೋ ಕೆಲಸ ಇಲ್ಲ ಅಂತನಾ ಅಂತ ತಾನೇ ದೇವ್ರು ಕೇಳ್ತಾರೆ. ಆದರೆ ಆ ಮರ ಏನು ಮಾಡಬೇಕು? ಒಂದು ವೇಳೆ ತನಗೇನು ಬೇಜಾರಾಗ್ತಾ ಇದೆ ಅಂತಂದರೆ ತನ್ನ ಯಜಮಾನ ಬರ್ತಾನೆ, ಆಗ ಹತ್ರ ಹೇಳ್ಬೇಕು, ಯಜಮಾನ ಇಂಥ ಸಮಸ್ಯೆ ಇದೆಯಪ್ಪ, ಏನು ಮಾಡ್ತೀಯ ನೋಡು ಅಂದ್ರೆ ಸರಿ ಆಯ್ತು ಸರಿ ಮಾಡ್ತೀನಿ ಬಿಡ ಅಂತ ಯಜಮಾನ ನೋಡ್ಕೊಂತಾನೆ. ಅದೇ ಥರನೇ ನಮಗೆ ಸಮಸ್ಯೆ ಇದ್ದರೆ ದೇವ್ರ ಹತ್ರ ಹೇಳ್ಬೇಕು. ನಮ್ಮನ್ನು ಉಂಟು ಮಾಡಿರುವ ಆತನು ಈ ಲೋಕದಲ್ಲಿ ಇರಿಸಿ ಸಾಕಿ ಬೆಳೆಸಿ ಇದುವರೆಗೂ ನಡೆಸಿರುವ ಆತನು ಆ ಸಮಸ್ಯೆನ ಯಾವ ಥರ ತೀರಿಸಿ ನಮ್ಮನ್ನು ನಡೆಸಬೇಕೋ ದೇವ್ರಿಗೆ ಗೊತ್ತು, ಅವ್ರು ನೋಡ್ಕೊಳ್ತಾರೆ. ನೀ ಸತ್ತೋಗ್ಬಿಟ್ರೆ ಅರೆ ಅಂಥ ಕೆಲಸ ಮಾಡಿದ್ರೆ ಆ ಯಜಮಾನನಿಗೆ ಆ ಮರದ ಮೇಲೆ ಏನಾಗುತ್ತೆ? ಕರುಣೆ ಬರಲ್ಲ, ಕೋಪ ಬರುತ್ತೆ. ಇದನ್ನು ತುಂಡಾಗಿ ಕತ್ತರಿಸಿ ಬೆಂಕಿಗೆ ಹಾಕಿ ಸುಟ್ಟಾಕ್ರ ಅಂತಾನೆ. ಇಷ್ಟು ಕಾಲ ಹಿಂಗೆಲ್ಲ ಮಾಡಿ ಸತ್ತೋಗ್ಬಿಡ್ತಂತೆ, ಏನೋ ಬೇಜಾರಾಗ್ಬಿಡ್ತಂತ. ಯಾರನ್ನ ಕೇಳಿ ಸತ್ತೋದು ನೀನು? ಆಗ ದೇವ್ರೇನು ಮಾಡ್ತಾರೆ? ಇಷ್ಟೆಲ್ಲ ಕಾಲ ನಾನು ಮಾಡಿ ನೀನು ಸತ್ತೋಗ್ಬಿಟ್ರೆ ಒಂದು ಕ್ಷಣಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಇವ್ನು ತೊಗೊಂಡಾಗ ಬೆಂಕಿ ಕೆರೆಗೆ ಹಾಕ್ರ ಸುಟ್ಟಾಕ್ರ ಇವನ್ನ ಅಂತಾರೆ. ಆಗ ದೇವ್ರನಿಗೆ ಇಷ್ಟ ಇಲ್ಲಪ್ಪ ನಾನು ಸತ್ತೋಗ್ಬಿಡ್ತೀನಿ ಅಂತ ಸತ್ತೋಗ್ಬಿಟ್ಟು ಹೋದರೆ ದೇವರು ಸನ್ಮಾನ ಮಾಡ್ತಾರೆ ಅಂತ ಅಂದ್ಕೊಬೇಡಿ. ನೀನು ಪ್ರಯತ್ನಕ್ಕೆ ಇಲ್ದವನು, ಹೋಗು, ನಿನಗೆ ಯಾವ ಸ್ಥಾನ ಬೇಕೋ ಆ ಸ್ಥಾನಕ್ಕೆ ಹೋಗಂತ ಕಳಿಸ್ತಾರೆ. ಮತ್ತು ಇನ್ನೊಂದು ಥರ ಜನ ಇದ್ದಾರೆ. ಒಂದು ಕಡೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಜನಗಳು, ಇನ್ನೊಂದು ಕಡೆ ಇನ್ನೊಂದು ಥರ ಜನ ಇದ್ದಾರೆ. ಇವರು ಕೂಡ ಹೆಚ್ಚು ಕಮ್ಮಿ ಸ್ವಲ್ಪ ಆತ್ಮಹತ್ಯೆ ಥರನೇ, ಆದರೆ ಇದು ಆತ್ಮಹತ್ಯೆ ಅಲ್ಲ, ಇದು ಬೇರೆ ಥರ. ಹೆಂಗೆ ಅಂದರೆ ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋರು ಏನು ಬಯಸ್ತಾರೆ? ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನು ಬಯಸ್ತಾರೆ. ಅವ್ರಿಗೆ ಬದುಕಕ್ಕೆ ಇಷ್ಟ ಇಲ್ಲ, ನಾನು ಸತ್ತೋಗ್ಬೇಕು. ಅದೇ ಥರನೇ ಇನ್ನೊಂದು ಗುಂಪು ಜನ ಇದ್ದಾರೆ, ಇವರು ಕೂಡ ಸತ್ತೋಗ್ಬೇಕಂತ ಬಯಸ್ತಾರೆ. ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋರ್ಗೂ ಇವ್ರಿಗೂ ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಸಾವನ್ನು ಬಯಸ್ತಾರೆ, ಬದುಕಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ನನ್ನನ್ನು ನಾನೇ ಸಾಯಿಸ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಳ್ತಾರೆ. ಇನ್ನೊಂದು ಗುಂಪು ಜನ ಇದ್ದಾರೆ, ಇವ್ರು ಹೆಂಗೆ ಅಂತಂದರೆ ಇವರು ಸಾಯ್ಬೇಕಂತ ಬಯಸ್ತಾರೆ,
ಅದು ಇವ್ರೇನು ಮಾಡ್ತಾರೆ ಅಂದರೆ ಅವರನ್ನು ಅವರು ಕೊಂದ್ಕೊಳ್ಳಲ್ಲ. ಇವ್ರೇನು ಹೇಳ್ತಾರೆ, ದೇವ್ರೆ ನೀನೇ ನನ್ನ ಕೊಂದ್ಬಿಡು ಅಂತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋರು ಅವರನ್ನ ಅವರೇ ಸಾಯಿಸ್ಕೊಳ್ತೀನಿ ಅಂತ ಅನ್ಕೊಂತಾರೆ. ಆದರೆ ಇನ್ನೊಂದು ಗುಂಪು ಜನಗಳಿಗೆ ಸತ್ತೋಗ್ಬೇಕಂತ ಇಷ್ಟ, ಆದರೆ ಅವ್ರನ್ನ ಅವರೇ ಸಾಯಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ದೇವ್ರೆ ನೀನೇ ಸಾಯಿಸ್ಬಿಡು ಅಂತಾರೆ. ದೇವ್ರ ವಾಕ್ಯದಲ್ಲಿ ಮೋಶೆ ಇದೇ ಕೆಲಸ ಮಾಡ್ತಾರೆ. ಮೋಶೆ ದೇವ್ರು ನೋಡಿ, ದೇವ್ರೆ ನಾನು ಯಾಕಪ್ಪ ಬದುಕಬೇಕು, ನನ್ನ ಕೈಯಲ್ಲಿ ಆಗ್ತಲ್ಲ ಸಾಯಿಸು ಅಂತ ದೇವ್ರನ್ನ ಕೇಳ್ತಾನೆ. ಇದು ಆತ್ಮಹತ್ಯೆಗೆ ಸಮಾನೆ. ಆತ್ಮಹತ್ಯೆ ಮಾಡ್ಕೊಂಡು ಸಾವು ಬಯಸ್ತಾರೆ, ಇವರು ಸಾವೇ ಬಯಸ್ತಾ ಇದ್ದಾರೆ. ಆದರೆ ಅವ್ರೇನು ಮಾಡ್ತಾರೆ, ಅವ್ರನ್ನ ಅವರೇ ಕೊಂದ್ಕೊಳ್ತಾರೆ, ಇವರು ಅವ್ರು ಕೊಂದ್ಕೊಳ್ಳಲ್ಲ, ದೇವ್ರನ್ನ ಕೇಳ್ತಾರೆ. ಆದರೆ ಇಬ್ಬರು ಕೂಡ ಸಾಯ್ಬೇಕಂತ ಇಷ್ಟಪಡೋರೇನೆ. ಎಲಿಯನ ಕೂಡ ಇದೇ ಪರಿಸ್ಥಿತಿ. ಎಲಿಯ ಕೂಡ ಬೆಂಕಿಯೆಲ್ಲ ತರಿಸ್ಬಿಟ್ಟು ಆಕಾಶದಿಂದ ಮುಂದಿನ ದಿವಸ ಕಾಡಲ್ಲಿ ಹೋಗ್ಬಿಟ್ಟು, ದೇವರೇ ನಾನು ಸಾಯಿಸಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತಾನೆ. ನಮ್ಮಲ್ಲಿ ಕೂಡ ಅನೇಕ ಸಮಯ ಜನಗಳು ಈ ಮಾತನ್ನು ಹೇಳ್ತಾ ಇರ್ತಾರೆ, ದೇವರೇ ಯಾಕಪ್ಪ ನಾನು ಬದುಕಿರ್ಬೇಕು, ನಾನು ಸಾಯಿಸ್ಬಿಡಪ್ಪ, ನಮ್ಮ ಪ್ರಾಣ ತೆಗೆದುಬಿಡಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲ ಸ್ವಾಮಿ. ಇದು ಆತ್ಮಹತ್ಯೆಗೆ ಹತ್ರನೇ. ಅದೇ ಸ್ವಲ್ಪ ಬದಲಾವಣೆ ಅಷ್ಟೇ. ಅಲ್ಲಿ ಅವ್ರನ್ನ ಅವರೇ ಕೊಂದ್ಕೊಳ್ತೀವಿ ಅಂದ್ಕೊಳ್ತಾರೆ. ಇಲ್ಲಿ ಅವ್ರನ್ನ ಕೊಂದ್ಕೊಳ್ಳೋಕೆ ಇಷ್ಟ ಇಲ್ಲ, ಅಕಸ್ಮಾತ್ ಅವ್ರನ್ನ ಅವರೇ ಕೊಂದ್ಕೊಳ್ಳೋಕೆ ಭಯ, ದೇವ್ರ ನೀನೇ ಕೊಂದ್ಬಿಡಪ್ಪ ಅಂತ ಹೇಳ್ತಾರೆ. ಆದರೆ ದೇವ್ರ ಹತ್ರ ಮರಣ ಕೇಳಬೇಡಿ, ದೇವ್ರ ಹತ್ರ ಬದುಕನ್ನು ಎದುರಿಸೋದಕ್ಕೆ ಧೈರ್ಯವನ್ನು ಕೇಳಿ. ಹಲ್ಲೆಲೂಯ. ದೇವರೇ ನನಗೆ ಮರಣ ಕೊಟ್ಬಿಟ್ಟು ಸ್ವಾಮಿ ಅಂತ ನೀವು ಅವ್ರನ್ನ ಕೇಳಿದಾಗ ಅವರು ಮರಣವನ್ನು ಕೊಡ್ತಾರೆ ಅಂತ ನೀವು ಅನ್ಕೊಳ್ತೀರಾ ಅಂತಂದ್ರೆ, ಬದುಕೋದಕ್ಕೆ ಧೈರ್ಯವನ್ನು ಕೊಡು ಸ್ವಾಮಿ ಅಂತ ನೀವು ಕೇಳಿದ್ರೆ ಅದನ್ನು ಅವ್ರು ಕೊಡೋದಿಲ್ವಾ? ನೀವು ಬದುಕೋದಕ್ಕೆ ಧೈರ್ಯ ಕೊಡು, ನನಗೆ ಬಲ ಕೊಡು, ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸಹಾಯ ಮಾಡುವಂತಾರೆ, ದೇವರದೆಲ್ಲ ಕೊಡ್ತಾರೆ. ಅದರಿಂದ ದೇವರಿಂದ ಮರಣ ಕೇಳಬೇಡಿ, ದೇವರಿಂದ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ಸಹಾಯವನ್ನು ಕೇಳಿ, ದೇವರದನ್ನು ಮಾಡ್ತಾರೆ. ಹಲ್ಲೆಲೂಯ. ಆದರೆ ಈ ವಿಷಯಕ್ಕೋಸ್ಕರವಾಗಿ ನಾವು ಮುಖ್ಯವಾಗಿ ಪ್ರಾರ್ಥನೆ ಮಾಡಬೇಕು. ಸಮಾಜದಲ್ಲಿ ಈ ಆತ್ಮಹತ್ಯೆಗಳು ಅನ್ನುವಂಥ ಸಂಗತಿಗಳು ಅಲ್ಲಲ್ಲಿ ನಾವು ನೋಡ್ತೇವೆ. ಆದರೆ ಇಂಥ ಒಂದು ಆತ್ಮಹತ್ಯೆಯ ಒಂದು ಕಾರ್ಯಕ್ಕೆ ಜನಗಳು ಒಳಗಾಗಬಾರದು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ಮುಖ್ಯವಾಗಿ ಯವನ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ದೇವರು ನಮಗೆ ಸಹಾಯ ಮಾಡಲಿ. ನಾವೆಲ್ಲ ಎದ್ದು ನಿಂತು ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಇವತ್ತು ನಾವು ಆತ್ಮಹತ್ಯೆ ಕುರಿತಾಗಿ ದೇವರ ವಾಕ್ಯದಿಂದ ನಾವು ಯೋಚನೆ ಮಾಡಿ ನೋಡೋದು. ಆತ್ಮಹತ್ಯೆ ದೇವರ ತೀರ್ಮಾನವಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳಬೇಕಂತ ದೇವರು ಯಾವತ್ತೂ ಆಲೋಚನೆಯನ್ನು ಸಹ ಕೊಡೋದಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳಿ ಅಂತ ಯಾರಿಗೂ ದೇವರು ಹೇಳೋದು ಸಹ ಇಲ್ಲ. ಆದರೆ ಆತ್ಮಹತ್ಯೆ ಯೋಚನೆ, ಆತ್ಮಹತ್ಯೆ ಮಾಡಿಕೊಳ್ಳಬೇಕೆನ್ನುವಂಥ ಪ್ರೇರಣೆ ಇವೆಲ್ಲವೂ ಬರುವಂಥದ್ದು ಸೈತಾನನಿಂದ ಮಾತ್ರ. ನಾವು ಸಾಯ್ಬೇಕನ್ನೋದಕ್ಕೋಸ್ಕರ ದೇವರು ನಮ್ಮನ್ನು ಉಂಟು ಮಾಡಿಲ್ಲ. ನಾವು ಅವರಿಗೋಸ್ಕರವಾಗಿ ಬದುಕಬೇಕನ್ನೋದಕ್ಕೋಸ್ಕರ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ. ಅದರಿಂದಾಗಿ ಸೈತಾನನು ತರುವಂಥ ಇಂಥ ಆಲೋಚನೆಗಳನ್ನು ನಮ್ಮ ಬಳಿಯಿಂದ ನಾವು ತೊಲಗಿಸಿಕೊಂಡು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಜೀವಿಸೋಣ. ಆತ್ಮಹತ್ಯೆಗೆ ಒಳಗಾಗುವಂಥವರು ದೇವರ ಮೇಲೆ ನಂಬಿಕೆ ಉಳ್ಳಂಥವರಲ್ಲ. ಆತ್ಮಹತ್ಯೆಗೆ ಒಳಗಾಗುವಂಥವರು ದೇವರನ್ನು ಅವಮಾನಿಸಿ ಅಗೌರವಪಡಿಸಿ ತನ್ನ ತೀರ್ಮಾನವನ್ನು ತಿರಸ್ಕರಿಸುವಂಥವರು. ಆತ್ಮಹತ್ಯೆ ಮಾಡುವಂಥವರು ದೇವರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮನ್ನು ಸಾಯುವುದಕ್ಕಾಗಿ ಕರೆಯಲಿಲ್ಲ. ದೇವರು ನಮ್ಮನ್ನು ತನ್ನ ಮೇಲಿನ ನಂಬಿಕೆಯಿಂದ ಬದುಕುವುದಕ್ಕಾಗಿ ಕರೆದಿದ್ದಾನೆ. ಆದ್ದರಿಂದ ಏನೇ ಪರಿಸ್ಥಿತಿ ನಮಗಿರಲಿ, ಅವೆಲ್ಲವುಗಳಿಂದ ನಮ್ಮನ್ನು ಬಿಡಿಸುವುದಕ್ಕೆ ಕರ್ತನಿಗೆ ಸಾಧ್ಯ. ನಾವು ಓಡಿ ಹೋಗಿ ಏಡಿಗಳಂತೆ ಆತ್ಮಹತ್ಯೆ ಮಾಡಬೇಕಾಗಿರುವಂಥ ಅಗತ್ಯವಿಲ್ಲ. ಅದೇ ಸಮಯದಲ್ಲಿ ದೇವರ ಬಳಿಯಿಂದ ನಾವು ಮರಣವನ್ನು ಕೇಳಬೇಕಾಗಿರುವಂಥ ಅಗತ್ಯವಿಲ್ಲ. ಸಮಸ್ಯೆಗಳಿಗೋಸ್ಕರವಾಗಿ ಮರಣವನ್ನು ಕೇಳಬೇಡಿ. ಸಮಸ್ಯೆಗಳನ್ನು ಎದುರಿಸುವಂಥ ಧೈರ್ಯವನ್ನು ಕೊಡಿ ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಮೋಶೆ ಮರಣವನ್ನು ಕೇಳಿದನು, ದೇವರು ಮೋಶೆಗೆ ಮರಣ ಕೊಡಲಿಲ್ಲ. ಎಲಿಯ ಮರಣವನ್ನು ಕೇಳಿದನು, ದೇವರು ಎಲಿಯನಿಗೂ ಮರಣವನ್ನು ಕೊಡಲಿಲ್ಲ. ಆದರೆ ಅವರ ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕೆ ದೇವರು ಸಹಾಯವನ್ನು ಕೊಟ್ಟರು. ನಾನು ನೀವು ಮರಣವನ್ನು ಕೇಳುವಾಗ ದೇವರು ಮರಣವನ್ನು ಕೊಡುವುದಿಲ್ಲ, ಆದರೆ ನಮ್ಮ ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕೆ ಆಲೋಚನೆಯನ್ನು ದೇವರು ಕೊಡ್ತಾರೆ. ನಾನು ನೀವು ಸಮಸ್ಯೆಗೆ ಹೆದರಿ ಹೇಡಿಗಳಾಗಿ ದೇವರೇ ನನ್ನ ಕೊಂದುಬಿಡು ಸ್ವಾಮಿ ಅಂತ ಮರಣ ಕೇಳಿ ಪರಲೋಕಕ್ಕೆ ಹೋಗ್ಬೇಕಾದ ಅಗತ್ಯವಿಲ್ಲ. ದೇವರಿಗೋಸ್ಕರವಾಗಿ ಎಲ್ಲವನ್ನು ಎದುರಿಸಿ ಎಲ್ಲವನ್ನು ಸಾಧಿಸಿ ದೇವರ ಚಿತ್ತವನ್ನು ಮಾಡಿ ಸಂತೃಪ್ತಿಯಾಗಿ, ಕರ್ತನೆ ನಿನಗಾಗಿ ನಾನು ಮಾಡಬೇಕಾದ ಎಲ್ಲವನ್ನು ನಾನು ಮಾಡಿ ಮುಗಿಸಿದೆ, ಇನ್ನು ನಾನು ನಿನ್ನ ರಾಜ್ಯಕ್ಕೆ ವಿಶ್ರಾಂತಿಗೆ ಬರುತ್ತೇನೆಂಬುದಾಗಿ ಜಯವುಳ್ಳವರಾಗಿ ನಾವು ಪ್ರವೇಶಿಸಬೇಕು. ಹೇಡಿಗಳಾಗಿ ಸಮಸ್ಯೆಗಳಿಗೆ ಓಡಿ ಹೋಗಿ ಮರಣವನ್ನು ಬಯಸುವುದಲ್ಲ.
ದೇವರು ನಮ್ಮ ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕೆ ನಮಗೆ ಬಲವನ್ನು ಕೊಡುವುದಕ್ಕೆ ಸಾಧ್ಯ. ಆದರೆ ನಾವು ದೇವರ ಮೇಲೆ ನಂಬಿಕೆಯಿಂದ ಆತನ ಸಹಾಯವನ್ನು ಬೇಡೋಣ. ದೇವರು ನಮಗೆ ಸಹಾಯ ಮಾಡುವರು, ನಮ್ಮನ್ನು ಬಲಪಡಿಸಿ ನಡೆಸುವರು. ಸಮಾಜದಲ್ಲಿ ಜನಗಳು ಆತ್ಮಹತ್ಯೆಗೊಳಗಾಗಿ ತಮ್ಮನ್ನು ತಾವು ನಷ್ಟಪಡಿಸಿಕೊಳ್ಳದ ಹಾಗೆ, ಸೈತನನ್ನು ವಂಚಿಸಿ ಜನಗಳನ್ನ ಪ್ರಾಣಗಳನ್ನು ನಷ್ಟಪಡದ ಹಾಗೆ ನಾವು ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ದೇವರು ನಮಗೆ ಸಹಾಯ ಮಾಡಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ದಿನದಲ್ಲಿ ಆತ್ಮಹತ್ಯೆ ಕುರಿತಾಗಿ ನಾವು ಚಿಂತಿಸಿದವಲ್ಲ ತಂದೆ. ಆತ್ಮಹತ್ಯೆ ನಿಮ್ಮ ಆಲೋಚನೆ ಅಲ್ಲ, ಆತ್ಮಹತ್ಯೆ ನಿಮ್ಮ ಪ್ರೇರೇಪಣೆ ಅಲ್ಲ, ಆತ್ಮಹತ್ಯೆ ನಿಮ್ಮ ತೀರ್ಮಾನವಲ್ಲ. ನಾವು ಸಾಯಬೇಕೆಂದು ನೀವು ಬಯಸುವುದಿಲ್ಲ, ಆದರೆ ನಾವು ಬದುಕಬೇಕೆಂದು, ಸಮಸ್ಯೆಗಳನ್ನು ಎದುರಿಸಬೇಕೆಂದು, ಜಯಿಸಬೇಕೆಂದು ನೀವು ಇಷ್ಟಪಡುವಿರಿ. ಜಯಿಸುವಂಥವನಿಗೆ ತಂದೆಯೇ ನೀವು ಸಹಾಯವನ್ನು ಕೊಡುವಿರಿ ತಂದೆ. ಆದುದರಿಂದ ನಾವು ಸಮಸ್ಯೆಗಳನ್ನು ಕಂಡು ಸೋತು ಹೋಗದೆ ತಂದೆಯೇ ನಮ್ಮನ್ನು ನಿಮಗೆ ಒಪ್ಪಿಸಿಕೊಟ್ಟು ನಂಬಿಕೆಯಿಂದ ನಿಮ್ಮಿಂದ ಬಲ ಹೊಂದಿ ಜಯಬಳ್ಳವರಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರಿ ತಂದೆಯ. ಆತ್ಮಹತ್ಯೆ ಮಾಡಿಕೊಳ್ಳುವಂಥವನು ನಿಮ್ಮ ರಾಜ್ಯವನ್ನು ಸೇರುವುದಕ್ಕೆ ಅವಕಾಶವಿಲ್ಲ. ಹೇಡಿಗಳು ನಿಮ್ಮ ರಾಜ್ಯವನ್ನು ಸೇರುವುದಿಲ್ಲ, ನಂಬಿಕೆ ಉಳ್ಳವನು ನಿಮ್ಮ ರಾಜ್ಯವನ್ನು ಸೇರುವನು ತಂದೆ. ಆದುದರಿಂದ ನಾವು ಗಮನವಾಗಿರುವಂತೆ ನಮಗೆ ಸಹಾಯ ಮಾಡಿರಿ. ಸೈತನನು ಇಂಥ ಆಲೋಚನೆಗಳನ್ನು ತರುವಾಗ ಅವನ ಯೋಚನೆಗಳನ್ನು ಓಡಿಸಿ ತಂದೆಯೇ ನಮ್ಮನ್ನು ನಿಮ್ಮಲ್ಲಿ ಕಾದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ ತಂದೆಯೇ. ಅದರಂತೆ ಅನೇಕರು ಆತ್ಮಹತ್ಯೆ ಮಾಡಿಕೊಳ್ಳದೆ ದೇವರಿಂದಲೇ ಮರಣವನ್ನು ಬಯಸುವರು. ಸಮಸ್ಯೆಗಳಿಗಾಗಿ ಮರಣವನ್ನು ಬಯಸುವಂಥ ಅಗತ್ಯವಿಲ್ಲ. ಸಮಸ್ಯೆಗಳನ್ನು ಹೊರತರುವುದಕ್ಕೆ ದೇವರಿಗೆ ಸಾಧ್ಯ. ಆದುದರಿಂದ ಅವುಗಳಿಂದ ಹೊರತರುವಂತೆ ಕರ್ತನನ್ನು ನಾವು ಬೇಡಬೇಕು ಹೊರತು ಮರಣವನ್ನು ಬೇಡಬಾರದು. ಹೇಡಿಗಳಾಗಿ ನಾವು ಈ ಲೋಕವನ್ನು ಮುಗಿಸಿ ಓಡಿ ಹೋಗಬಾರದು. ದೇವರ ಚಿತ್ತವೆಲ್ಲವನ್ನು ಮಾಡಿ ಮುಗಿಸಿ ಜಯಿಸಿದವರಾಗಿ ನಾವು ಈ ಲೋಕದಿಂದ ಹೊರಡಬೇಕು ತಂದೆ. ಆ ರೀತಿಯಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರಿ ತಂದೆಯೇ. ಅಂತೆಯೇ ಈ ಲೋಕದಲ್ಲಿ ಆತ್ಮಹತ್ಯೆಗಳಿಗಾಗಿ ತಮ್ಮ ಜೀವನವನ್ನು ಕೊನೆಗೊಳಿಸಿಕೊಳ್ಳುವಂಥ ಎಷ್ಟೋ ಜನಗಳನ್ನು ನಾವು ಕಾಣುತ್ತೇವೆ. ಆದರೆ ತಂದೆಯೇ, ಇಂಥ ಸಂಗತಿಗಳು ನಡೆಯದಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಜನಗಳು ತಂದೆಯೇ ಸೋತು ಹೋಗಿ ಕುಗ್ಗಿ ಹೋಗಿ ಸೈತನನ ಪ್ರೇರೇಪಣೆಗೆ ಒಳಗಾಗಿ ತಮ್ಮ ಪ್ರಾಣವನ್ನು ತಾವು ನಷ್ಟಪಡಿಸಿಕೊಳ್ಳದ ಹಾಗೆ ತಂದೆಯೇ ಜನಗಳನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ. ನಿಮ್ಮ ಬಲವುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.